ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಎಲ್ರಿಗೂ ಸಹ ಈ ಒಂದು KSRP ಟಾರ್ಗೆಟ್ KSRP ಅಥವಾ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನೆಲ್ಲ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು ಅನ್ನೋ ಒಂದು ವಿಡಿಯೋದಲ್ಲಿ ನಮಗೆ ಇವತ್ತು ಪಾರ್ಟ್ 5 ವಿಡಿಯೋಗಳನ್ನು ನೋಡ್ತಾ ಬರಬೇಕಾಗುತ್ತೆ. ಹೊಸ ಅಭ್ಯರ್ಥಿಗಳು ಯಾರೆಲ್ಲ ಒಂದು ಪಾರ್ಟ್ 1ಇಂದ ಪಾರ್ಟ್ 4ವರೆಗೆ ಯಾರೆಲ್ಲ ವೀಡಿಯೋಗಳನ್ನು ನೋಡ್ಕೊಂಡಿಲ್ಲ, ಇದೇ ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಅಲ್ಲಿ ಆ ವಿಡಿಯೋಗಳನ್ನು ಸಹ ನೋಡ್ತಾ ಬನ್ನಿ. ಓಕೆ, ಈ ವಿಡಿಯೋ ನೋಡಿ ನಿಮಗೆ ಇದು ಇಷ್ಟ ಆಯ್ತು ಅಂದರೆ ಮತ್ತೆ ಆ ಹಳೆ ವಿಡಿಯೋಗಳನ್ನು ನೋಡ್ಕೊಳ್ತಾ ನೆಕ್ಸ್ಟ್ ಡೇಯಿಂದ ನೀವು ಕಂಟಿನ್ಯೂ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಏನೆಲ್ಲ ಒಂದು ಕಾನ್ಸೆಪ್ಟ್, ಯಾಕಂದರೆ ಇಂಟರ್ಲಿಂಕ್ ಕೊಡ್ತಾ ಬರ್ತೀನಿ ಒಂದೊಂದು ಪಾರ್ಟಿಂದ ಒಂದು ಪಾರ್ಟಿಗೆ, ಹಾಗಾಗಿ ಅವುಗಳ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಓಕೆ, ನಮಗೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬಂದಾಗ ಅಥವಾ PSI ಅಂತ ಬಂದಾಗ ಹಳೆ ಪ್ರಶ್ನೆ ಪತ್ರಿಕೆಗಳು ಕಡ್ಡಾಯವಾಗಿರ್ತವೆ. ಹಾಗಾಗಿ ನೀವು ಎಷ್ಟೇ ಸಬ್ಜೆಕ್ಟನ್ನು ಓದಿದ್ರು, ಈಗ ಎಷ್ಟೇ ಒಂದು ರುಚಿಕರವಾದಂತಹ ಆಹಾರವನ್ನು ನೀವು ಮಾಡಿದ್ರು ಅದಕ್ಕೆ ಉಪ್ಪೇ ಹಾಕಿಲ್ಲ ಅಂದರೆ ಅದು ಆಹಾರ ರುಚಿಯಾಗಿರೋದಿಲ್ಲ ಸ್ನೇಹಿತರೆ. ಆ ಉಪ್ಪಿನಂತೆ ನಾವು ಇದನ್ನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬಂದಲ್ಲಿ ಮಾತ್ರ ಆಹಾರ ತುಂಬ ರುಚಿಯಾಗಿರುತ್ತೆ. ಹಾಗೂ ಎಕ್ಸಾಮ್ಗೆ ನಮಗೆ ತುಂಬ ಒಂದು ವೆಲ್ ಪ್ಲ್ಯಾಂಡ್ ಏನು ಓದ್ತೀವಲ್ವ ಆ ಒಂದು ಸ್ಟ್ರಕ್ಚರನ್ನು ನಾವು ಇಲ್ಲಿ ಹಾಕೋಬೇಕಂದ್ರೆ ಅದರಲ್ಲಿ ನಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ಸಹ ಬೇಕೇ ಬೇಕು. ಒಂದು ಸ್ಟಡಿ ಸ್ಕೆಲಿಟನ್ ಅಂತ ಬಂದಾಗ ಸಬ್ಜೆಕ್ಟನ್ನು ಕಂಪಲ್ಸರಿ ಓದಿರಬೇಕು, ಹಳೆ ಪತ್ರಿಕೆಗಳನ್ನು ಕಂಪಲ್ಸರಿ ಬಿಡಿಸಿರಬೇಕು. ಒಂದು ಮಾಕ್ ಟೆಸ್ಟ್, ಎಲ್ಲೆಲ್ಲಿ ಮಾಕ್ ಟೆಸ್ಟ್ ಸಿಗ್ತವೆ ನಿಮಗೆ ಒಂದು ಉಚಿತವಾಗಿ ಧಾರವಾಡಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಅಥವಾ ಬೇರೆ ಟೆಸ್ಟ್ ಸೀರೀಸ್ಗಳನ್ನು ನೀಡ್ತಾ ಇರ್ತಾರೆ, ಅಥವಾ ನಾವು ಸಹ ಕೊಡ್ತಾ ಇರ್ತೀವಿ. ಅಂಥ ಒಂದು ಬ್ಯಾಚ್ಗಳಿಗೆ ನೀವು ಜಾಯ್ನ್ ಆಗಿ ಟೆಸ್ಟ್ ಸೀರೀಸ್ಗಳನ್ನು ಅಟೆಂಡ್ ಮಾಡಿದ್ದಲ್ಲಿ ಖಂಡಿತ ನಿಮಗೆ ಎಲ್ಲ ಒಂದು ಸಕ್ಸಸ್ ಆದಷ್ಟು ಬೇಗನೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಈಗ ಡೈರೆಕ್ಟ್ ನಾವು ಇಂದಿನ ಕ್ವಶನ್ಸ್ಗೆ ಹೋಗ್ತಾ ಬರೋಣ. ಓಕೆ, ಇದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಎರಡೂ ಪರೀಕ್ಷೆಗಳಿಗೂ ಸಹ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ಸ್ನೇಹಿತರೆ. ಆಲ್ರೆಡಿ ನಮಗೆ ಒಂದು 4 ವಿಡಿಯೋಗಳಲ್ಲಿ ಆಲ್ರೆಡಿ ತುಂಬ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಪ್ರತಿದಿನ ಕೇವಲ ಒಂದೇ ಸಬ್ಜೆಕ್ಟಲ್ಲಿರಲ್ಲ, ಎಲ್ಲ ಸಬ್ಜೆಕ್ಟ್, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಜಿಯೋಗ್ರಫಿ, ಸೈನ್ಸ್ ಮತ್ತು ಎಕನಾಮಿಕ್ಸ್ ಇನ್ನೂ ತೊಗೊಂಡಿಲ್ಲ, ಸೈನ್ಸು ತೊಗೊಂಡಿಲ್ಲ. ಸೈನ್ಸ್ನ ಅಪ್ಲೈಡ್ ಸೈನ್ಸ್ ಅಂತ ಹೇಳ್ಬಿಟ್ಟು ತ್ರಿವೇಣಿ ಮೇಡಮ್ ಅವರು ಕ್ಲಾಸ್ ಮಾಡ್ತಾರೆ. ಸೊ ಅಲ್ಲಿ ನೀವು ಕ್ಯಾರಿ ಓವರ್ ಮಾಡ್ಕೋಬೇಕಾಗುತ್ತೆ. ಮುಂದೆ ನಾನು ಸೈನ್ಸ್ ಸಹ ಇಲ್ಲಿ ಕೇಳಿರೋದನ್ನು ಸಹ ಕೇಳ್ತಾ ಎಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಇನ್ನು ಪ್ರತಿದಿನ ಕಂಪ್ಯೂಟರ್ ಬೇಸಿಕ್ಸ್ ಏನೆಲ್ಲ ಓದಬೇಕನ್ನೋ ಒಂದು ಪ್ರಶ್ನೆಯೂ ಸಹ ಇರುತ್ತೆ. ಆ್ಯಂಡ್ ಮೆಂಟಲ್ ಅಬಿಲಿಟಿನೂ ಸಹ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಕೇಳಿದರೆ ಅವುಗಳು ಸಹ ನಿಮಗೆ ಸಾಲ್ವ್ ಮಾಡ್ತಾ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಹಾಗಾದರೆ ನೋಡ್ತಾ ಬರೋಣ. ಇಂದಿನ ಒಂದು ಮೊದಲನೇ ಪ್ರಶ್ನೆ ಬಂದು ನಾವು ಹತ್ತಿಯ ಬೆಳೆಯನ್ನು ಹತ್ತಿಯ ಗಿಡದ ಕೆಳಕಂಡ, ಓಕೆ ಸಾರಿ ಇಲ್ಲಿ ಆಗಬೇಕಿತ್ತು, ಹತ್ತಿಯ ಬೆಳೆಯನ್ನು ಹತ್ತಿಯ ಗಿಡದ ಕೆಳಕಂಡ ಭಾಗದಲ್ಲಿ ಪಡೆಯಲಾಗುತ್ತದೆ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಅಂದರೆ ಈಗ ಹತ್ತಿ ಗಿಡ ಅಂದರೆ ಎಲ್ರಿಗೂ ಸಹ ಗೊತ್ತಿರುತ್ತೆ ನಿಮಗೆ. ಓಕೆ, ಪ್ರಶ್ನೆ ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಹತ್ತಿ ಗಿಡದ ಬಗ್ಗೆ, ಹತ್ತಿ ಅಂತ ಬೆಳೆದಾಗ ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಯಾವುದಾದ್ರೂ ಒಂದು ಲವಂಗ ಯಾವುದರಿಂದ ತೊಗೊಳ್ತೀವಿ ಆ ಗಿಡದಲ್ಲಿ ಅಂತ ಪ್ರಶ್ನೆ ಕೇಳ್ತೇನೆ. ಮೊಗ್ಗಿನಿಂದ ತೊಗೊಳ್ತಾ ಬರ್ತೀವಿ. ಇನ್ನು ನಮಗೆ ಮೂಲಂಗಿ ಅಂತ ಬರ್ತೀವಿ, ಎಲ್ಲ ಬೇರಿನಿಂದ ಬರುವಂತಹ ಅಂಶಗಳಾಗಿರ್ತವೆ. ಈ ರೀತಿ ಹತ್ತಿ ಗಿಡದಲ್ಲಿ ಯಾವ ಒಂದು ಕೆಳಕಂಡ ಭಾಗದಲ್ಲಿ ಪಡೆಯಲಾಗುತ್ತದೆ ಒಂದು ಬೆಳೆಯನ್ನು, ಹತ್ತಿ ಬೆಳೆಯಲ್ಲಿ ಯಾವ ಒಂದು ಅಂಶ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅಥವಾ ಯಾವ ಹತ್ತಿಯನ್ನು ಬೆಳೆಯಾಗಿ ಪಡೆದುಕೊಳ್ತೀವಿ ಹತ್ತಿ ಭಾಗದಲ್ಲಿ ಅಂತ ನಿಮ್ಗೆ ಕೇಳ್ತಾ ಬಿಡ್ತು. ಒಂದು ಹತ್ತಿ ಗಿಡ ಅಂತ ಬಂದಾಗ ಓಕೆ ಡಯಾಗ್ರಾಮೇ ತೊಗೊಳ್ತೀನಿ ನಿಮಗೆ. ಓಕೆ, ಇಲ್ಲಿದೆ ನೋಡಿ ಹತ್ತಿ ಗಿಡ. ಈಗ ನೋಡ್ತಾ ಇದೆ ನಿಮ್ಮ ಕಣ್ಣಿಗೆ ಹತ್ತಿ ಗಿಡ ಕಾಣ್ತಾ ಇದೆ ನೋಡಿ. ಹತ್ತಿ ಗಿಡ ಅಂತ ಬಂದಾಗ ಈ ಹತ್ತಿ ಗಿಡದ ಒಂದು ವೈಜ್ಞಾನಿಕ ಹೆಸರು ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ, ಗಾಸಿಪಿಯಮ್, ನೆನಪಲ್ಲಿ ಇಟ್ಕೋಬೇಕು. ಓಕೆ, ಹತ್ತಿ ಗಿಡದ ಒಂದು ವೈಜ್ಞಾನಿಕ ಹೆಸರು ಗಾಸಿಪಿಯಮ್ ಆಗಿರುತ್ತೆ. ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ, ನೆನಪಲ್ಲಿ ಇಟ್ಕೋಬೇಕು ಎಕ್ಸಾಮಲ್ಲಿ. ಓಕೆ, ನಂತರ ನಮಗೆ ಈ ಒಂದು ನಿಮಗೆ ಎಕ್ಸಾಮಲ್ಲಿ ನೆನಪು ಬಂದಿಲ್ಲ ಅಂದರೆ ಈಗ ABCD ಹೇಳ್ತೀರಲ್ಲ, ABCDEFGH ಅಂತ ಹೇಳ್ತೀವಿ ನೋಡಿ, G ಆಮೇಲೆ H ಅಂತ ಬರೆದಿಟ್ಕೊಳ್ಳಿ ಈ ಥರ. ಸೊ ಗಾಸಿಪಿಯಮ್ ಹತ್ತಿಗೆ ಸಂಬಂಧಪಟ್ಟಿದಂಥ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ನೆನಪಿಟ್ಕೊಂಡ್ರು ಸಹ ನಿಮಗೆ ಬಂದುಬಿಡುತ್ತೆ ಸ್ನೇಹಿತರೆ. ಎಕ್ಸಾಮಲ್ಲಿ ನಿಮಗೇನು ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ನಂತರ ನಮಗೆ ಹತ್ತಿ ಅಂತ ಬಂದಾಗ ಗಾಸಿಪಿಯಮ್ ಹತ್ತಿ ಅಂತ ಬರುತ್ತೆ, ಇದರ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಹತ್ತಿ ಬೆಳ್ಳಗಿರೋದ್ರಿಂದ ನಾವು ಇದನ್ನು ಏನಂತ ಕರಿತೀವಿ, ಬಿಳಿಯ ಚಿನ್ನ ಅಂತ ಯಾವುದನ್ನು ಕರಿತೀವಿ ಅಂತ ಪ್ರಶ್ನೆ ಕೇಳಿದ್ದಾನೆ ತುಂಬ ಬಾರಿ. ಬಿಳಿಯ ಚಿನ್ನ ಅಂತ ಯಾವುದನ್ನು, ವೈಟ್ ಗೋಲ್ಡ್ ಅಂತ ಹೇಳ್ಬಿಟ್ಟು ನಾವು ಹತ್ತಿಯನ್ನು ಕರಿತಾ ಬರ್ತೀವಿ. ಇದು ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಓಕೆ, ಹತ್ತಿ ಎಂತಹ ಬೆಳೆ ಅಂತ ಪ್ರಶ್ನೆ ಕೇಳ್ತಾನೆ. ಇದೊಂದು ಕಮರ್ಷಿಯಲ್ ವಾಣಿಜ್ಯ ಬೆಳೆ, ಇದೇನು ಆಹಾರ ತಿನ್ನೋದೇನಲ್ಲ. ಹಾಗಾಗಿ ಇದು ಕಮರ್ಷಿಯಲ್ಗೋಸ್ಕರ ಬೆಳೆಯೋದು, ಆಹಾರ ಬೆಳೆ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಮತ್ತು ಹತ್ತಿ ಒಂದು ನಾರಿನ ಬೆಳೆಗೆ ಉದಾಹರಣೆ ಆಗಿರುತ್ತೆ. ಈ ಪಾಯಿಂಟು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಇಷ್ಟು 4 ಅಂಶಗಳ ಮೇಲೆ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಹತ್ತಿ ಬೆಳೆಗೆ ಸೂಕ್ತವಾದಂತಹ ಮಣ್ಣು ಯಾವುದು ಅಂತ ಪ್ರಶ್ನೆ ಕೇಳ್ತೇನೆ. ಹತ್ತಿ ಬೆಳೆಗೆ ಸೂಕ್ತವಾದಂತಹ ಮಣ್ಣು ಯಾವುದು ಅಂತ ಕೇಳಿದರೆ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ತುಂಬ ಸೂಕ್ತವಾಗಿದೆ ಅಂತ ನಮಗೆ ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಆಲ್ಮೋಸ್ಟ್ ನಮಗೆ ಕಪ್ಪು ಮಣ್ಣು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದ್ರಿಂದ ಅತಿ ಹೆಚ್ಚಾಗಿ ನಾವು ಹತ್ತಿಯನ್ನು ಮಹಾರಾಷ್ಟ್ರದಲ್ಲೂ ಸಹ ಬೆಳೀತಾ ಬರ್ತೀವಿ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ ಹತ್ತಿ ಇದೆಲ್ಲ ಗಿಡ ಇರುತ್ತೆ, ಕೆಳಗಡೆ ಬೇರಿರುತ್ತೆ, ಇದೆಲ್ಲ ಆಲ್ಮೋಸ್ಟ್ ಎಲೆ ಅಂತ ಕನ್ಸಿಡರ್ ಮಾಡಿ ಅದರೊಳಗಡೆ ಹಣ್ಣು ಅಂತ ಕರಿತಾ ಬರ್ತೀವಿ. ಸೊ ಇದನ್ನೆಲ್ಲ ನಮಗಷ್ಟು ಹಣ್ಣು ಅಂತ, ಮಾವಿನ ಹಣ್ಣಲ್ಲಿ ಯಾವ ರೀತಿ ಈ ಥರ ಹಣ್ಣು ಇರುತ್ತೋ ಅದೇ ಥರ ಹತ್ತಿಯಲ್ಲೂ ಸಹ ಹಣ್ಣು ಇರ್ತವೆ ಸ್ನೇಹಿತರೆ. ಹಾಗಾಗಿ ತುಂಬ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಹತ್ತಿಯ ಯಾವ ಭಾಗದಿಂದ ಎಳೆಯನ್ನು ತೆಗೆಯಲಾಗುತ್ತದೆ ಅಂತ ಕೇಳಿದರೆ ಹತ್ತಿಯ ಎಳೆಗಳೆಲ್ಲ ಹಣ್ಣುಗಳಿಂದ ತೆಗೆಯಲಾಗುತ್ತದೆ, ನೆನಪಲ್ಲಿಟ್ಕೋಬೇಕು. ಈ ಪಾಯಿಂಟು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಪ್ರಶ್ನೆ ನೋಡ್ತಾ ಬರೋಣ ನಾವು.
ಓಕೆ, ಈ ಪ್ರಶ್ನೆ ಆಪ್ಷನ್ಗಳನ್ನು ನೋಡ್ತಾ ಬರೋಣ. ಆಪ್ಷನ್ ನೋಡಿ, ನಮಗೆ ಕಾಂಡದಲ್ಲಂತೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಬೇರಿನಲ್ಲೂ ಬರೋದಿಲ್ಲ, ಇನ್ನು ಎಲೆಗಳಂತಿಲ್ಲ, ಎಲೆಗಳ ಒಳಗೆ ಹಣ್ಣುಗಳಿರ್ತವೆ. ಸೊ ಹಾಗಾಗಿ ಸರಿ ಉತ್ತರ ಹಣ್ಣು. ಹತ್ತಿಯ ಒಂದು ಬೆಳೆಯನ್ನು ಹತ್ತಿಯ ಗಿಡದ ಕೆಳಕಂಡ ಯಾವ ಭಾಗದಲ್ಲಿ ಪಡೆಯಲಾಗುತ್ತದೆ ಅಂದರೆ ಅದು ಹಣ್ಣಿನಿಂದ ಪಡೆಯಲಾಗ್ತದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಹತ್ತಿಯ ತಳಿಗಳು ಅಂತ ಬಂದಾಗ ಹತ್ತಿಯ ತಳಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಈ ಶಂಕರ ಅಂತೆಲ್ಲ ಓದಿರ್ತೀರ. ಓಕೆ, ಶಂಕರ ಅಂತೆಲ್ಲ ಬರುತ್ತೆ, ಮತ್ತು ಸಂಕರ ಅಂತ ಬರುತ್ತೆ, ನಂತರ ಮಹಾನಂದಿ ತುಂಬ ಬಾರಿ ರಿಪೀಟ್ ಆಗಿದೆ, ಮಹಾನಂದಿ ಅಂತ ಬರುತ್ತೆ. ನಂತರ ನಮಗೆ ಈ ಬಿ.ಟಿ ಎಂಬ ಪದವನ್ನು ಯಾವುದಕ್ಕೆ ಬಳಸ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಬಿ.ಟಿ ಹತ್ತಿ, ಕಾಟನ್ ಹತ್ತಿ ಅಂತೆಲ್ಲ ಕರಿತೀವಲ್ಲ, ಈ ಬಿ.ಟಿ ಫುಲ್ ಫಾರ್ಮು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಬಿ.ಟಿ ಫುಲ್ ಫಾರ್ಮ್ ಬಂದು ಒಂದು ಬ್ಯಾಸಿಲ್ ತುರಾನ್ಜಿಸಿಸ್ ಅಂತ ಬರುತ್ತೆ. ಓಕೆ, ಬ್ಯಾಸಿಲ್ ಒಂದು ತುರಾನ್ಜಿಯಾಸಿಸ್ ಅಂತ ಬರುತ್ತೆ. ಬಿಡಿಸಿ ಬರಿತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಓಕೆ, ಬ್ಯಾಸಿ ತುರಾನ್ಜಿಯಾಸಿಸ್ ಅಂತ ಬರುತ್ತೆ. ಇದು ನಮಗೆ ಬ್ಯಾಸಿಲ್ ತುರಾನ್ಜಿಯಾಸಿಸ್ ಅಂತ ಬರೋದು ನಮಗೆ ಈ ಬಿ.ಟಿಯ ಫುಲ್ ಫಾರ್ಮ್ ಆಗಿರುತ್ತೆ. ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. ಬಿ.ಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಹತ್ತಿಗೆ ಸಂಬಂಧಪಟ್ಟಿರೋದು. ಇನ್ನು ಇವುಗಳ ತಳಿಗಳು ಯಾವುದು? ಶಂಕರ, ಸಂಕರ, ಮಹಾನಂದಿ ಆಗಿರುತ್ತೆ. ಇನ್ನು ಮತ್ತೆ ನಮಗೆ ಜೈದರ್ ಅಂತ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಹೋದರೆ ಇದನ್ನು ಆಪ್ಷನ್ ಕೊಡ್ತಾನೆ. ಜೈದರ್ ಆಗಿರ್ಬೋದು, ಮತ್ತು ಕಾಂಡ್ವಾ 2 ಅಂತ ಬರುತ್ತೆ. ಇದನ್ನು ಸಹ ಇವಕ್ಕೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಎಕ್ಸಾಮಲ್ಲಿ ಇಂಪಾರ್ಟೆಂಟಿನ DCH ತಳಿ ಅಂತ ಬರ್ತವೆ. DCH ಇದು ಸಹ ಹತ್ತಿಗೆ ಸಂಬಂಧಪಟ್ಟಿದೆ. ಎಚ್ ಅಂತ ನೋಡಿ, ಹತ್ತಿ ಅಂತ ನೆನ್ಪಿಡ್ಕೊಂಬಿಡಿ. ಇಂಗ್ಲೀಷಲ್ಲಿ ನಾವು ಕನ್ನಡದಲ್ಲಿ ಟೈಪಿಂಗ್ ಬರಿತೀವಲ್ಲ ಹತ್ತಿ ಅಂತ, ಆ ರೀತಿ ಎಚ್ ಅಂತ ನೆನ್ಪಿಡ್ಕೋಬೇಕು. ಯಾಕಂದರೆ ಹತ್ತಿಗೆ ಇಂಗ್ಲೀಷಲ್ಲಿ ಕಾಟನ್ ಅಂತ ಬರ್ತೀವಿ. ಸೊ ಸಿ ಅಂತ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ ನೀವು. ಓಕೆ, ಈ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಆಲ್ಮೋಸ್ಟ್ ಹತ್ತಿ ಬೆಳೆಗೆ ಉಷ್ಣಾಂಶ ಎಷ್ಟು ಬೇಕಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಒಂದೊಂದು ಬುಕ್ಕಲ್ಲಿ ಒಂಥರ ಕೊಟ್ಟಿರ್ತಾರೆ. ಬಟ್ ನಾನು ಓದಿರೋ ಪ್ರಕಾರ ಒಂದು 20 to 35 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಸಾಕಾಗುತ್ತೆ. ಓಕೆ, 20 to 35 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇದ್ದರೆ ಹತ್ತಿ ಬೆಳೆಗೆ ಸಾಕಾಗುತ್ತೆ. ಇನ್ನು ವಾರ್ಷಿಕ ಮಳೆ ಎಷ್ಟಿರಬೇಕು ಹತ್ತಿಗೆ ಅಂತ ಪ್ರಶ್ನೆ ಕೇಳ್ತಾನೆ. 100 to 150 ಸೆಂಟಿಮೀಟರ್ ಅಷ್ಟು ವಾರ್ಷಿಕ ಮಳೆ ಇದ್ದರೆ ಸಾಕಾಗಿರ್ತಾರೆ ಸ್ನೇಹಿತರೆ. ಇದು ಹತ್ತಿಗೆ ಬೇಕಾಗಿರುವಂತಹ ಪ್ರಮುಖ ಒಂದು ಬೇಸಿಕ್ ನೆಸೆಸಿಟಿ ಆಗಿರುತ್ತೆ. ವಾರ್ಷಿಕ ಸರಾಸರಿ ಮಳೆ ಹತ್ತಿಗೆ 100 to 150 ಸೆಂಟಿಮೀಟರ್ ಮಳೆ ಬಂದರೆ ಸಾಕು. ಇನ್ನು ಬೇಸಿಕ್ಕಾಗಿ ನಮಗೆ ಒಂದು ಉಷ್ಣಾಂಶ ಎಷ್ಟಿರಬೇಕಂತ ಕೇಳಿದರೆ 20 to 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದರೆ ಸಾಕಾಗಿರ್ತಾರೆ ಸ್ನೇಹಿತರೆ. ಇನ್ನು ಹತ್ತಿಯಲ್ಲಿ ವಿಧಗಳು ಬರ್ತವೆ. ಉದ್ದ ಎಳೆಯ ಹತ್ತಿ, ಮಧ್ಯಮ ಎಳೆಯ ಹತ್ತಿ, ಗಿಡ್ಡ ಎಳೆಯ ಹತ್ತಿ ಅಂತೆಲ್ಲ ಬರ್ತವೆ. ಸೊ ಇವು ನಾನು ಕಾನ್ಸೆಪ್ಟನ್ನು ಓದಬೇಕಾದ್ರೆ ಓದ್ಕೊಂಡಿರ್ಬೇಕಾಗುತ್ತೆ. ಇವೆಲ್ಲ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಂದಿನ ಒಂದು ಪ್ರಶ್ನೆಗೆ ಉತ್ತರ ಯಾವುದು? ಹಣ್ಣು ಆಗಿರುತ್ತೆ. ಇನ್ನು ಮುಂದೆ ಅತಿ ಹೆಚ್ಚಾಗಿ ಬೆಳೆಯುವಂತಹ ರಾಜ್ಯಗಳು ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ನೋಡ್ತಾ ಬರೋಣ. ಎಸ್, ಈಗ ಹತ್ತಿ ಅಂತ ಬಂದಾಗ ನಮಗೆ ಮುಂಚೆ ಮಹಾರಾಷ್ಟ್ರದಲ್ಲಿ ಹತ್ತಿಯನ್ನು ಅತಿ ಹೆಚ್ಚಾಗಿ ಬೆಳೀತಾ ಇದ್ದರು. ಬಟ್ ಇತ್ತೀಚೆಗೆ ನಮಗೆ ಅತಿ ಹೆಚ್ಚಾಗಿ ಹತ್ತಿಯನ್ನು ಬೆಳೀತಿರೋದು ಸಹ ಮಹಾರಾಷ್ಟ್ರದಲ್ಲೇ ಆಗಿರುತ್ತೆ ನೋಡಿ. 27% ಆಫ್ ಟೋಟಲ್ ಏರಿಯಾ ಅಂಡರ್ ದಿ ಬ್ಲ್ಯಾಕ್ ಸಾಯಿಲ್. ಅಂದರೆ ಬ್ಲ್ಯಾಕ್ ಸಾಯಿಲ್ ಇರೋದ್ರಲ್ಲಿ ಅತಿ ಹೆಚ್ಚಾಗಿ ಒಂದು ಹೈಯೆಸ್ಟ್ ಬೆಳೀತಿರುವಂತಹ ಹತ್ತಿನ ಯಾವ ರಾಜ್ಯ ಅಂತ ಕೇಳಿದರೆ ಮಹಾರಾಷ್ಟ್ರ ರಾಜ್ಯ ಆಗಿರುತ್ತೆ ನಂಬರ್ 1. ಇನ್ನು 21.3% ಮಧ್ಯಪ್ರದೇಶ ಮಾಡ್ತಾ ಇದೆ ಸ್ನೇಹಿತರೆ. ಇನ್ನು ಗುಜರಾತ್, ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 4ನೇ ಸ್ಥಾನ ಕರ್ನಾಟಕ ಇದೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಹತ್ತಿಯನ್ನು ಬೆಳೆಯೋದು ಹಾವೇರಿ ಒಂದು ಜಿಲ್ಲೆ ಆಗಿರ್ತದೆ. ನೆನ್ಪಿಡ್ಕೋಬೇಕಾಗುತ್ತೆ. ಟಾಪ್ 4 ಒಂದು ರಾಜ್ಯಗಳನ್ನು ನೀವು ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಇದು ಗೂಗಲನ್ನು ಪ್ರೆಸೆಂಟ್ ಡೇಟಾ ತೊಗೊಂಡು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಮ್ಮೆ ಡೇಟಾಗಳು ಚೇಂಜ್ ಆಗ್ತಾ ಇರ್ತವೆ. ಸೊ ನೀವು ಎಕ್ಸಾಮ್ ಟೈಮಲ್ಲಿ ಇಂಥ ಪ್ರಶ್ನೆಗಳನ್ನು ಬಿಫೋರ್ ಎಕ್ಸಾಮ್ 15 ದಿನದಿಂದ ಮುಂಚೆ ಅತಿ ಹೆಚ್ಚಾಗಿ ಒಂದು ಬೆಳೆಗಳಾಗಿರ್ಬೋದು, ಮತ್ತು ಕಲ್ಲಿದ್ದಲು ಇವೆಲ್ಲ ಬರ್ತಾವಲ್ಲ ಖನಿಜ ಸಂಪನ್ಮೂಲಗಳು, ಅವುಗಳನ್ನು ಬಿಫೋರ್ ಎಕ್ಸಾಮ್ 15 ದಿನ ಮುಂಚೆನೇ ನೀವು ಗೂಗಲ್ ಸರ್ಚ್ ಮಾಡಿಟ್ಕೊಂಡು ಯಾವ ಬೆಳೆ ಎಲ್ಲಿ ಅತಿ ಹೆಚ್ಚಾಗಿ ದೊರೀತಾ ಇದೆ, ಮತ್ತು ಯಾವ್ಯಾವ ಖನಿಜ ಸಂಪನ್ಮೂಲಗಳು, ಕಬ್ಬಿಣ ಆಗಿರ್ಬೋದು, ಓಕೆ, ಬಾಕ್ಸೈಟ್ ಆಗಿರ್ಬೋದು, ಇವೆಲ್ಲ ಅತಿ ಹೆಚ್ಚಾಗಿ ಪ್ರಸ್ತುತ ಎಲ್ಲಿ ದೊರೀತಿದೆ ಅನ್ನೋ ಒಂದು ಡೇಟಾವನ್ನು ಅಪ್ಡೇಟ್ ಮಾಡ್ಕೋಬೇಕು. ಇದನ್ನು ನೆನಪಲ್ಲಿಟ್ಕೊಂಡಿರ್ಬೇಕು. ನನ್ನ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನು ಮಿಸ್ ಮಾಡುವಂತಿಲ್ಲ. ಹಳೆ ಡೇಟಾವನ್ನು ಹಾಕೋಂಗಿಲ್ಲ. ನೀವು ರೀಸೆಂಟ್ ಎಕ್ಸಾಮ್ ಬಿಫೋರ್ ಡೇಟಾವನ್ನು ತೊಗೊಂಡು ನೀವು ಒಂದು ಇಫ್ ಇನ್ ಕೇಸ್ ಕೀ ಆನ್ಸರ್ ತಪ್ಪು ಕೊಟ್ಟರೆ ಅದನ್ನು ಪ್ರೂಫ್ ಇಟ್ಕೊಂಡು ನೀವು ಹೋಗಿ ಒಂದು ಅಬ್ಜೆಕ್ಷನನ್ನು ಹಾಕಿದರೆ ರಿವೈಸ್ಡ್ ಕೀ ಆನ್ಸರಲ್ಲಿ 2 ಉತ್ತರಗಳನ್ನು ಅವರು ಕೊಡೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಓಕೆ, ಹಾಗಾದರೆ ನಮಗೆ ಇನ್ನು ನೆಕ್ಸ್ಟ್ ಬ್ಲ್ಯಾಕ್ ಸಾಯಿಲ್ಗೆ ನಾವು ಏನಂತ ಕರಿತೀವಿ? ರೇಗೋರ್ ಸಾಯಿಲ್ ಅಂತ ಕರಿತಾ ಬರ್ತೀವಿ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ರೇಗೋರ್ ಸಾಯಿಲ್ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳ್ತಾನೆ. ಸೊ ಬ್ಲ್ಯಾಕ್ ಸಾಯಿಲನ್ನು ಅಂದರೆ ಕಪ್ಪು ಮಣ್ಣನ್ನು ರೇಗೋರ್ ಸಾಯಿಲ್ ಅಂತಲೂ ಸಹ ಕರಿತಾ ಬರ್ತೀವಿ ಸ್ನೇಹಿತರೆ. ಇನ್ನು ಯುರೋಪಲ್ಲಿ ಚೆರ್ನೋಜಮ್ ಅಂತ ಕರಿತಾ ಬರ್ತಾರೆ. ಓಕೆ, ಚೆರ್ನೋಜಮ್ ಅಂತ ಎಲ್ಲಿ ಕರೀತಾರೆ ಒಂದು ರೇಗೋರ್ ಸಾಯಿಲ್ ಅಥವಾ ಬ್ಲ್ಯಾಕ್ ಸಾಯಿಲ್ಗೆ ಅಂತ ಕೇಳಿದರೆ ಯುರೋಪ್ ಖಂಡದಲ್ಲಿ ಆ ರೀತಿ ಕರಿತಾ ಬರ್ತಾರೆ. ಓಕೆ, ಇಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿರ್ಬೇಕು. ಇನ್ನು ಡಕ್ಕನ್ ಟ್ರ್ಯಾಪ್ ಅಂತ ಬರುತ್ತೆ, ಎಲ್ಲರೂ ಸಹ ಗೊತ್ತು. ಓಕೆ, ಡಕ್ಕನ್ ಟ್ರ್ಯಾಪ್ ಅಂತ ಬಂದಾಗ ಈ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ಹಬ್ಬಿದೆ. ದಕ್ಷಿಣ ಭಾರತದಲ್ಲಿ ಏನು ಅತಿ ಹೆಚ್ಚಾಗಿ ನಮಗೆಲ್ಲ ಕಂಡು ಬರ್ತದೆ ಇವೆಲ್ಲ ನಾವು ಡಕ್ಕನ್ ಟ್ರ್ಯಾಪಿಗೆ ಸಂಬಂಧಪಟ್ಟಿರೋದು ಸ್ನೇಹಿತರೆ. ಈ ಡಕ್ಕನ್ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಬೆಳೆ ಇದನ್ನು ಸಹ ಹತ್ತಿನೇ ಆಗಿರುತ್ತೆ. ಯಾಕಂದರೆ ಕಪ್ಪು ಮಣ್ಣೆಲ್ಲ ಆಲ್ಮೋಸ್ಟ್ ಡಕ್ಕನ್ ಪ್ರಸ್ಥಭೂಮಿಯಲ್ಲೇ ಕಂಡು ಬಂದಿರುತ್ತೆ ಸ್ನೇಹಿತರೆ. ಹಾಗಾಗಿ
ಇನ್ನು ಕಪ್ಪು ಮಣ್ಣು ಯಾವ ರೀತಿ ಉಗಮವಾಗುತ್ತೆ ಅಂತ ಕೇಳಿದರೆ ಬೆಸಾಲ್ಟ್. ಕಪ್ಪು ಮಣ್ಣು ಯಾವ ಶಿಲೆಗಳಿಂದ ಬರುತ್ತೆ ಅಂತ ಕೇಳಿದರೆ ಬೆಸಾಲ್ಟ್ ಶಿಲೆಗಳ ಒಂದು ಶೀತಲೀಕರಣದಿಂದ ಈ ಕಪ್ಪು ಮಣ್ಣು ಉದ್ಭವ ಆಗುತ್ತೆ ಸ್ನೇಹಿತರೆ, ನೆನಪಿಟ್ಕೋಬೇಕಾಗುತ್ತೆ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಗಳನ್ನು ಕೇಳಿದರೆ. ಓಕೆ, ಕಪ್ಪು ಮಣ್ಣಲ್ಲಿ ಕೇವಲ ಹತ್ತಿ ಅಷ್ಟೇ ಬೆಳೀತಾರೆ ಸರ್ ಅಂತ ಪ್ರಶ್ನೆ ಕೇಳ್ಬೋದು. ನೋಡಿ, ಕಬ್ಬನ್ನು ಸಹ ಬೆಳೀತಾ ಬರ್ಬೋದು, ನಂತರ ಮೆಕ್ಕೆಜೋಳನೂ ಸಹ ಬೆಳೀತಾ ಬರ್ಬೋದು, ನಂತರ ನಾರ್ಮಲ್ ಜೋಳನೂ ಸಹ ಅಲ್ಲಿ ಬೆಳೀತಾ ಬರ್ಬೋದು ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮಲ್ಲಿ ಇಂಪಾರ್ಟೆಂಟ್. ಇನ್ನು ಗೋಧಿ, ಸಜ್ಜೆ, ಬೇರೆ ಬೇರೆ ರೀತಿ ಬೆಳೀತಾನೂ ಸಹ ಬರ್ಬೋದು, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನು ಸಹ ತುಂಬ ಡೆಪ್ತಾಗೂ ಸಹ ಕಪ್ಪು ಮಣ್ಣಿನ ಬಗ್ಗೆ ಕೇಳ್ತಾನೆ. ಅವೆಲ್ಲ ನಿಮಗೆ PSI ಪ್ರಶ್ನೆಗಳಲ್ಲಿ ಕೇಳಿರ್ತಾರೆ ಅಥವಾ KS ಪ್ರಶ್ನೆಗಳಲ್ಲಿ ಕೇಳಿರ್ತಾರೆ. ನೀವು ಓಲ್ಡ್ ಕ್ವಶನ್ ಪೇಪರನ್ನು ಕಂಪಲ್ಸರಿ ಏನು ಹೇಳಿದ್ನಲ್ಲ, ಒಂದು IAS ಇಂದ ಹಿಡಿದು PC ವರೆಗೂ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತಾ ಬರಬೇಕು. ಈಗ ನಾನು PC ಮತ್ತು PSIನ ನಿಮಗೆ ಸಾಲ್ವ್ ಮಾಡ್ತಾ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಈಗ ಪ್ರಶ್ನೆಗೆ ಹೋಗೋಣ. ಸೊ ಇಷ್ಟು ಅಂಶಗಳು ಹತ್ತಿ ಬಗ್ಗೆ ನಾನು ಕೊಟ್ಟಿರೋದು ಜಸ್ಟ್ ಇನ್ನು ನಿಮಗೆ 60% ಅಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ 40% ಡೆಪ್ತಾಗಿ ಹೇಳಬೇಕು. ಒಂದೇ ದಿನ ಜಾಸ್ತಿ ಹೇಳಿದರೆ ಕಷ್ಟ ಆಗುತ್ತೆ. ಇನ್ನು ಮುಂದೆ ಹತ್ತಿ ಬಗ್ಗೆ ಏನಾದರೂ ಟಾಪಿಕ್ ಬಂತಂದರೆ ಅಲ್ಲಿ ಎಕ್ಸ್ಟ್ರಾ ಮತ್ತೆ ಇನ್ಫಾರ್ಮೇಷನ್ ಇಲ್ಲಿ ಹೇಳಿದ್ದನ್ನ ಇಲ್ಲಿ ಇಂಟರ್ಲಿಂಕ್ ಕೊಟ್ಟು ಅಲ್ಲಿ ಬೇರೆ ಅಂಶಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಅದಕ್ಕೆ ಎಲ್ಲ ವೀಡಿಯೋಸ್ಗಳನ್ನು ನೀವು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ನೋಟ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಓಕೆ, ಇಂದಿನ 2ನೇ ಪ್ರಶ್ನೆಗೆ ಹೋಗ್ತಾ ಬರೋಣ ನಾವೀಗ. ಸೊ ಈ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ವಿಜ್ಞಾನದಲ್ಲಿ ಬರುತ್ತಲ್ಲ ಮಾರ್ಪಾಡುಗಳು, ಸಸ್ಯಗಳ ಮಾರ್ಪಾಡುಗಳು ಅಂತ ಒಂದು ಟಾಪಿಕ್ ಬರುತ್ತೆ. ಲವಂಗ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ, ಬೀಟ್ರೂಟು, ಅವೆಲ್ಲ ಸಸ್ಯದ ಯಾವ ಭಾಗಗಳಿಂದ ತಗೊಳ್ತೀವಿ ಅನ್ನೋದ್ರ ಬಗ್ಗೆಯನ್ನು ಸಹ ನೀವು ಓದ್ಕೊಳ್ಳಿ. ಅದು ನಿಮಗೆ ಇವತ್ತು ಹೋಮ್ ವರ್ಕ್ ಆಗಿರ್ತದೆ ಸ್ನೇಹಿತರೆ. ಮುಂದೆ ಆ ಪ್ರಶ್ನೆ ಸಹ PCPSL ಕೇಳಿದರೆ ಅಲ್ಲೂ ಸಹ ಅವುಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸದ್ಯಕ್ಕೆ ನಿಮಗೆ ಹೋಮ್ ವರ್ಕ್ ಕೊಟ್ಟಿದ್ದೀನಿ. ಹೋಮ್ ವರ್ಕ್ ಅನ್ನೋದು ತುಂಬ ಚುರುಕಾಗಿರ್ಬೇಕು. ಅವತ್ತಿಂದ ಅವತ್ತೇ ಆ್ಯಕ್ಷನ್ ತೊಗೊಂಡಲ್ಲಿ ಮಾತ್ರ ನಿಮಗೆ ಅದರ ರಿಯಾಕ್ಷನ್ ಸಿಗೋದು. ಎಕ್ಸಾಮಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗೋದೇ ರಿಯಾಕ್ಷನ್ ಆಗಿರುತ್ತೆ. ಸೊ ನಾನು ಹೇಳೋದನ್ನ ಅವತ್ತಿಂದ ಅವತ್ತೇ ಫಾಲೋ ಮಾಡ್ಕೊಳ್ತಾ ಬರಬೇಕು ಸ್ನೇಹಿತರೆ ನೀವು. ಓಕೆ, ನಂತರ ಇಂದಿನ ಒಂದು ಈಗ ಜಿಯೋಗ್ರಫಿ ಪ್ರಶ್ನೆ ಆಯಿತು. ಈಗ ಸದ್ಯಕ್ಕೆ ನಾವು ಹಿಸ್ಟ್ರಿ ಪ್ರಶ್ನೆಗೆ ಹೋಗ್ತಾ ಬರೋಣ. ಹೇಳಿದ್ದೀನಿ KSRP ಅಂತ ಬಂದಾಗ, PC ಅಂತ ಬಂದಾಗ ಒಂದು ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗ್ತಿದೆ, ಶಿಲಾಯುಗ ಮತ್ತು ಹೊಸ ಮತಗಳ ಉದಯದ ಬಗ್ಗೆ. ಹಾಗಾಗಿ ಇಂದಿನ ಒಂದು ಹೊಸ ಮತಗಳ ಉದಯದಲ್ಲಿ ಒಂದು ಪ್ರಶ್ನೆಯನ್ನು ತೊಗೊಂಡಿದ್ದೀನಿ. PSI 1998 ಈ ಪ್ರಶ್ನೆಯನ್ನು ಕೇಳಿದ್ದಾನೆ ಸ್ನೇಹಿತರೆ. ಓಕೆ, ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದಂತಹ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಪ್ರಶ್ನೆ ತುಂಬ ಸುಲಭವಾಗಿದೆ, ಎಲ್ಲರೂ ಸಹ ಉತ್ತರ ಇಲ್ಲಿ ಗೊತ್ತಿರುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಏನು ತುಂಬ ಡೆಪ್ತಾಗಿ ನಾನು ಹೇಳೋದಕ್ಕೆ ಹೋಗಲ್ಲ ಇಲ್ಲಿ. ಓಕೆ, ಇಲ್ಲಿ ಲುಂಬಿನಿ ವನ, ಸಾರನಾಥ, ಸಾಂಚಿ ಮತ್ತು ಗಯಾ ನೋಡಿ ಎಲ್ಲನೂ ಬುದ್ಧನಿಗೆ ಸಂಬಂಧಪಟ್ಟಂತಹ ಪ್ಲೇಸ್ಗಳನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ. ಓಕೆ, ನಮಗೆ ಒಂದು ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂತ ಕೇಳ್ಬೋದು ನಿಮಗೆ. ಓಕೆ, ಬುದ್ಧನ ಬಗ್ಗೆ ತುಂಬ ಮಾಹಿತಿಗಳನ್ನು ತುಂಬ ಒನ್ ವರ್ಡಲ್ಲೇ ಇದೆ, ಇವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒನ್ ವರ್ಡ್ ಕಂಠಪಾಠ ನೀವು ಮಾಡಲೇಬೇಕಾಗುತ್ತೆ. ನಮಗೆ ಬುದ್ಧ ಅಂತ ಬಂದಾಗ ಒಂದು ಕ್ರಿಸ್ತಪೂರ್ವ ಎಷ್ಟರಲ್ಲಿ ಅವರು ಜನನವನ್ನು ಮಾಡಿದ್ರು, ಓಕೆ, ಎಷ್ಟರಿಂದ ಎಷ್ಟು ತನಕ ಅವರು ಇದ್ದರು. ಓಕೆ, ಕ್ರಿಸ್ತಪೂರ್ವ ಅಂದರೆ ಇಲ್ಲಿ ಉಲ್ಟಾ ಆಗುತ್ತೆ. ಯಾವುದೇ ಥರ ಫ್ರೆಷರ್ಗಳು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕ್ರಿಸ್ತಶಕ ಅಂದರೆ 483ರಿಂದ 563 ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಕ್ರಿಸ್ತಪೂರ್ವ ಅಂದರೆ 563ರಿಂದ ಹಿಂದಕ್ಕೆ ಹೋಗ್ತಾ ಬರ್ತದೆ ಸ್ನೇಹಿತರೆ. ಈ ಕಾನ್ಸೆಪ್ಟು ಫ್ರೆಷರ್ಗಳು ಈಗ ತಾನೇ ಓದ್ತಿರೋರು ಒಂದು ಅಭ್ಯಾಸ ಮಾಡ್ಕೋಬೇಕು, ಈ ಒಂದು ಕಾನ್ಸೆಪ್ಟನ್ನು. ಓಕೆ, ತಿಳ್ಕೊಂಡಿರಬೇಕು. ನಂತರ ಬೌದ್ಧ ಧರ್ಮದ ಸ್ಥಾಪಕ ಅಂತ ಬರಿತೀವಿ. ಬುದ್ಧ ಅಂತ ಬಂದಾಗ ಈತನ ಒಂದು ಮೂಲ ಹೆಸರು ಏನು ಅಂತ ಪ್ರಶ್ನೆ ಕೇಳಿದರೆ ಸಿದ್ಧಾರ್ಥ. ಈತನ ಮೂಲ ಹೆಸರು ಸಿದ್ಧಾರ್ಥ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ಈತ ಜನಿಸಿದಂತಹ ಸ್ಥಳ ಯಾವುದು ಅಂತ ಕೇಳ್ತಾನೆ. ಲುಂಬಿನಿ ವನ, ನೇಪಾಳದ ಒಂದು ಲುಂಬಿನಿ ವನದಲ್ಲಿ ಜನಿಸಿರ್ತಾನೆ ಸ್ನೇಹಿತರೆ. ಕಪಿಲ ವಸ್ತುವಿನ ಒಂದು ಲುಂಬಿನಿ ವನ ಅಂತ ಒಂದು ಸ್ಥಳದಲ್ಲಿ ಈತ ಜನಿಸಿರ್ತಾನೆ ಸ್ನೇಹಿತರೆ. ಈತನ ತಂದೆ ಮತ್ತು ತಾಯಿ ಹೆಸರು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಯಾಕಂದರೆ ಹೇಳಲ್ಲ, ಅವೆಲ್ಲ ಪುಸ್ತಕದಲ್ಲಿ ಇರ್ತವೆ, ಅವುಗಳಲ್ಲಿ ಹೇಳಿ ಅಭ್ಯಾಸ ಇಲ್ಲ. ಓಕೆ, ನಂತರ ಶುದ್ಧೋಧನ ಮತ್ತು ಮಾಯಾದೇವಿ ಇವರ ಒಂದು ತಂದೆ ತಾಯಿ ಆಗಿರ್ತಾರೆ. ಹಾಗಾಗಿ ಅಲ್ಲಿ ಬರೆಯಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಸಮಯ ನನಗೆ ಕೊಡ್ತಾ ಇದ್ದೀರಂದರೆ ಅಷ್ಟು ಒಂದು 30 ಮಿನಿಟ್ಸಲ್ಲೂ ನೀವು 100 ಅಂಶಗಳನ್ನ ತೊಗೊಂಡು ಹೋಗಿರಬೇಕು. ಮತ್ತು ಕಂಟೆಂಟನ್ನು ಕೊಟ್ಟಿರ್ತೀನಿ, ಪ್ಲಸ್ ಅದ್ರ ಜೊತೆ ಹೋಮ್ವರ್ಕ್ ಕೊಟ್ಟಿರ್ತೀನಿ, ಅವುಗಳು ಸಹ ನೀವು ಸಾಲ್ವ್ ಮಾಡಬೇಕು. ಆವಾಗಲೂ ಮಾತ್ರ ನೀವು ಅಬ್ದಿ ಅಕಾಡೆಮಿ ಅಭ್ಯರ್ಥಿ ಅಂತ ಅನ್ಸ್ಕೊಳಕ್ಕೆ ಸಾಧ್ಯ ಆಗಿರ್ತದೆ ಸ್ನೇಹಿತರೆ. ಯಾಕಂದರೆ ಸಕ್ಸಸ್ ರೇಟ್ ಸುಮ್ಮನೆ ಸಿಗೋದಿಲ್ಲ. ಓಕೆ, ನಾವು ಹೇಳೋದನ್ನ ನೀಟಾಗಿ ಫಾಲೋ ಮಾಡಿ ಈ ತುಂಬ ಅಭ್ಯರ್ಥಿಗಳು 200ಕ್ಕೂ ಅಧಿಕ ಅಭ್ಯರ್ಥಿಗಳಿಂದ ಸರ್ಕಾರಿ ಹುದ್ದೆಯನ್ನು ಕೇವಲ 2 ವರ್ಷ ಮಾರ್ಗದರ್ಶನದಲ್ಲಿ ನೀಡಿ ಅಷ್ಟು ಜನ ಸಕ್ಸಸ್ ಕೊಡಿಸಿದ್ದೀವಿ ಅಂದರೆ ಸುಮ್ಮನೆ ಅಲ್ಲ. ಅವ್ರು ನಾವು ಹೇಳೋದನ್ನ ನೀಟಾಗಿ ಫಾಲೋ ಮಾಡಿರ್ತಾರೆ. ಯಾಕಂದರೆ ಗ್ರೂಪಿಗೆ 500-600 ಜನ ಜಾಯ್ನ್ ಆಗ್ತಾರೆ. ನಮ್ಮ ಗ್ರೂಪಿಗೆ ಒಂದೊಂದು ವೈಯಕ್ತಿಕ ಮಾರ್ಗದರ್ಶನದ ಗ್ರೂಪಲ್ಲಿ 500-600 ಜನ ಜಾಯ್ನ್ ಆಗ್ತಾರೆ. ಬಟ್ ನಮಗೆ ಅಲ್ಲಿ ತುಂಬ ಸೀರಿಯಸ್ ಫಾಲೋ ಮಾಡೋದು ಎಷ್ಟು ಜನ? 100 ಜನ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಪಾಸ್ ಆಗೋದು ಎಷ್ಟು ಜನ? ಒಂದು 200-300 ಜನ ನಮ್ಮ ಅಕಾಡೆಮಿಯಿಂದ ಪಾಸ್ ಆಗ್ತಾ ಬರ್ತಾರೆ. ಯಾಕಂದರೆ ಅಲ್ಲಿ ಅಷ್ಟು ಜನ ಫಾಲೋ ಮಾಡಿದರೆ 100% ಅಷ್ಟು ಜನಕ್ಕೂ ನಾನು ಕೆಲಸ ಕೊಡಿಸ್ಬಲ್ಲೆ. ನಾನು ಏನು ಹೇಳ್ತೀನಿ ಅದರಲ್ಲೇ ಪಕ್ಕ ಕೇಳ್ತಾನೆ. ಬಟ್ ಯಾರು ಫಾಲೋ ಮಾಡಲ್ಲ. ಸ್ಟಾರ್ಟಿಂಗ್ 1 ವಾರ 2 ವಾರ ಫಾಲೋ ಮಾಡ್ತಾರೆ, ಆಮೇಲೆ ಫಾಲೋ ಮಾಡದೇ ಇರ್ತಾರೆ. ದಯವಿಟ್ಟು ನೀವು ಗ್ರೂಪಿಗೆ ನಮ್ಮ ವೈಯಕ್ತಿಕ ಬ್ಯಾಚಿಗೆ ಜಾಯ್ನ್ ಆಗಿರಿ, ಬಿಟ್ಟಿರಿ. ಬಟ್ ಪ್ರತಿದಿನ ಕನ್ಸಿಸ್ಟೆನ್ಸಿ, ಯಾರು ಜೀವನದಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾನೋ ಅವನಷ್ಟು ಇದೇ ಫೀಲ್ಡಲ್ಲ, ನೀವು ಯಾವುದೇ ಫೀಲ್ಡಿಗೆ ಹೋಗಿ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಸಕ್ಸಸ್ ಆಗೋದಕ್ಕೆ ಕಾರಣ ಆಗ್ತದೆ ಸ್ನೇಹಿತರೆ. ಕನ್ಸಿಸ್ಟೆನ್ಸಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಪ್ರಯತ್ನ ಮಾಡಿ, ಕಾಂಪಿಟೇಟಿವ್ ಫೀಲ್ಡೇ ಅಂತಲ್ಲ, ನೀವು ಯಾವುದೇ ಬಿಸ್ನೆಸ್ಸನ್ನು ಮಾಡ್ತಾ ಬನ್ನಿ, ಎಜುಕೇಷನನ್ನು ತೊಗೊಳ್ತಾ ಬನ್ನಿ, ಪ್ರೈವೇಟ್ ಸೆಕ್ಟರ್ಗಾದರೂ ಹೋಗಿ, ಅಲ್ಲಿ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಕಷ್ಟಪಡಿ. ಇವತ್ತಿನಿಂದ ಎಕ್ಸಾಮ್ ಇದೆಯೋ ಬಿಡಿಯೋ ಗೊತ್ತಿಲ್ಲ, ಬಟ್ ನೋಟಿಫಿಕೇಷನ್ ಆಗೋ ಡೇಟ್ನೇ ನನಗೆ
ಎಕ್ಸಾಮ್ ಅಂತ ಯಾರು ಭಾವಿಸ್ತಾ ಓದ್ತಿರ್ತಾನಲ್ಲ ಅವನಿಗೆ ಆದಷ್ಟು ಬೇಗ ಒಂದು ಸಕ್ಸಸ್ಗಿಂತ ಒಂದು ಹೆಜ್ಜೆ ಮುಂದೆನೇ ಇರ್ತಾನೆ ಸ್ನೇಹಿತರೆ. ಅಂಥ ವ್ಯಕ್ತಿಗಳಿಗೆ ನೀವು ನಮ್ಮ ಅಭ್ಯರ್ಥಿಗಳೆಲ್ಲ ಕಾಂಪೀಟ್ ಮಾಡ್ತಾ ಇರಬೇಕಾಗುತ್ತೆ. ತುಂಬ ಸೀರಿಯಸ್ಸಾಗಿ ಓದ್ಕೊಳ್ಳಿ. ನಿಮ್ಗೆ ಏನು ಬೇಕು ಅದಕ್ಕೆ ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ನಾನು ಹೇಳೋದಷ್ಟೇ ನೀವು ಫಾಲೋ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಅದ್ರ ಜೊತೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ನಿಮ್ಮ ಜೊತೆ ನಾನು ಇರ್ತೀನಿ. ಅದ್ರ ಜೊತೆ ನೀವು ನನ್ನ ಜೊತೆ ಇರಬೇಕಂದ್ರೆ ನಾನು ಹೇಳೋದನ್ನ ಫಾಲೋ ಮಾಡ್ಕೊಳ್ತಾ ಬನ್ನಿ. ಚೆನ್ನಾಗಿ ಸೀರಿಯಸ್ಸಾಗಿ ಫಾಲೋ ಅಪ್ ಮಾಡ್ತಾ ಬಂದರೆ ನಿಮಗೆ ಆದಷ್ಟು ಬೇಗ ನಿಮಗೂ ಸಕ್ಸಸ್ ಸಿಗ್ತಾ ಬರ್ತದೆ ಸ್ನೇಹಿತರೆ. ಈ ಬಾರಿ ನಾನು ಆಲ್ಮೋಸ್ಟ್ 500 ಜನ ಟಾರ್ಗೆಟ್ ಇಟ್ಟಿದ್ದೀನಿ. ಈ ಬಾರಿ ಒಂದು ಅಬ್ದಿ ಅಕಾಡೆಮಿಯಿಂದ 500 ಜನ, ಕಳೆದ ಬಾರಿ ಒಂದು 200ಕ್ಕೂ ಅಧಿಕ ಅಭ್ಯರ್ಥಿಗಳು ಆಲ್ಮೋಸ್ಟ್ ನಿಯರ್ ಬರ್ತಾಯಿದ್ದಾರೆ. 4th ಲಿಸ್ಟ್ 5th ಲಿಸ್ಟ್ ಎಲ್ಲ ಬಿಟ್ಟಾಗ 200 ದಾಟ್ಬಿಡುತ್ತೆ ನಮ್ಮದು ಆಲ್ಮೋಸ್ಟ್ ಅಕಾಡೆಮಿ ಒಂದು ಸಕ್ಸಸ್ ರೇಟು. ಅದು ಓನ್ಲಿ PC. ಇನ್ನು ಬೇರೆ ಬೇರೆ ಜಾಬ್ ತೊಗೊಂಡ್ರೆ ತುಂಬ ಜನ ಆಗಿದ್ದಾರೆ. PSI, BMTC ಆಗಿರ್ಬೋದು, CTI ಆಗಿರ್ಬೋದು, ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು, ಎಲ್ಲ ಒಂದು ರಂಗದಲ್ಲೂ ಸಹ ಪಾಸ್ ಆಗ್ತಾ ಬಂದಿದ್ದಾರೆ. ತುಂಬ ಹೆಮ್ಮೆಯ ವಿಚಾರ ಆಗಿರ್ತಾರೆ ಸ್ನೇಹಿತರೆ. ವಿಲೇಜ್ ಅಕೌಂಟೆಂಟಲ್ಲೂ ಸಹ ತುಂಬ ಜನ ಆಗಿದ್ದಾರೆ. ಸೊ ನೆಕ್ಸ್ಟ್ ಲಿಸ್ಟ್ ನಿಮ್ಮದು ಸಹ ಹೆಸರು ಬರಬೇಕಾಗುತ್ತೆ. ಆವಾಗ ನೀವು ಸಹ ನಮ್ಮ ಅಬ್ದಿ ಅಕಾಡೆಮಿ ಅಭ್ಯರ್ಥಿ ಅಂತ ನನಗೂ ಸಹ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ನಿಮ್ಮ ಒಂದು ಸಹಕಾರ ನನ್ನ ಮೇಲೆ ಯಾವಾಗಲೂ ಇರಲೇಬೇಕಾಗುತ್ತೆ. ಚೆನ್ನಾಗಿ ಓದ್ಕೊಳ್ತಾ ಬರಬೇಕು. ನಂತರ ನಮಗೆ ಈಗ ಸಿದ್ಧಾರ್ಥ ಅಂತ ಬಂದ ಇವ್ರ ಬಗ್ಗೆ ಇಷ್ಟು ಮಾಹಿತಿನ ತಿಳ್ಕೊಂಡಿದ್ರೆ ಸಾಕು. ಇನ್ನು ತುಂಬ ಇವ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇವರು ಎಲ್ಲೆಲ್ಲಿ, ಇವರು ಎಷ್ಟನೇ ವರ್ಷದಲ್ಲಿ ಮಹಾಪರಿವನ್ನು ತ್ಯಾಗವನ್ನು ಮಾಡ್ಕೊಳ್ತಾ ಬಂದರು, ಹೊರಗಡೆ ಬಂದರು, ಇವರು ಎಷ್ಟರಲ್ಲಿ ಮರಣವನ್ನು ಹೊಂದಿದ್ರು, ಎಲ್ಲಿ ಮರಣ ಹೊಂದಿದ್ರು, ಎಲ್ಲನೂ ಸಹ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಅಷ್ಟೊಂದು ಸಹ ನಾನು ನಿಮ್ಗೆ ಹೇಳಲಿಲ್ಲ, ಯಾಕಂದರೆ ಒಂದೇ ಕ್ಲಾಸಲ್ಲಿ ಅಷ್ಟೆಲ್ಲ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ಸೊ ಅಷ್ಟೊಂದು ಅಂಶಗಳು ಎಲ್ಲ ಪುಸ್ತಕದಲ್ಲೂ ಕೊಟ್ಟಿರ್ತಾರೆ. ಇಲ್ಲಿ ಜಸ್ಟ್ ಈ ಪ್ರಶ್ನೆಗೆ ನೀವು ಉತ್ತರಿಸ್ತಾ ಬರಬೇಕು. ನೋಡಿ, ಫಸ್ಟ್ ಆಪ್ಷನ್ನೇ ಲುಂಬಿನಿವನ ಕೊಡ್ತಾರೆ. ಓಕೆ, ಇಲ್ಲಿ ಲುಂಬಿನಿವನದಲ್ಲಿ ಅವರು ಜನನ ಮಾತ್ರ ಆಗಿರ್ತಾರೆ. ಅದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಬಟ್ ಇವರು ಪ್ರಥಮ ಒಂದು ಬೋಧನೆಯನ್ನು ಎಲ್ಲಿ ನೀಡಿದರು ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ಸಾರನಾಥದಲ್ಲಿ ಇವರು ಈ ಬೋಧನೆಯನ್ನು ಮೊದಲ ಬಾರಿಗೆ ನೀಡ್ತಾ ಬಂದಿರ್ತಾರೆ. ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟು. ಮೊದಲ ಪ್ರವಚನವನ್ನು ಈ ಸಾರನಾಥದ ಜಿಂಕೆವನ ಎಂಬಲ್ಲಿ ತನ್ನ 5 ಜನ ಶಿಷ್ಯಂದರಿಗೆ ಇವರು ಮೊದಲ ಒಂದು ಪ್ರವಚನವನ್ನು ನೀಡ್ತಾ ಬರ್ತಾರೆ. ಈ ಪ್ರವಚನಕ್ಕೆ ಏನೆಂದು ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಧರ್ಮಚಕ್ರ ಪ್ರವರ್ತನ. ಇದು ನೆನ್ಪಿಡ್ಕೋಬೇಕು. ಧರ್ಮಚಕ್ರ ಪ್ರವರ್ತನ ಅಂತ ನೀಡ್ತಾ ಬರ್ತಾರೆ ಸ್ನೇಹಿತರೆ. ಮೊದಲ ಪ್ರವಚನಕ್ಕೆ ಏನೆಂದು ನೀಡ್ತಾರೆ ಅಂದರೆ ಧರ್ಮಚಕ್ರ ಪ್ರವರ್ತನ ಎಂಬ ಹೆಸರನ್ನು ನೀಡಿದ್ದಾರೆ. ಎಷ್ಟು ಜನ ಶಿಷ್ಯಂದರು ಅಂತ ಕೇಳಿದರೆ 5 ಜನ ಶಿಷ್ಯಂದರು. ಎಲ್ಲಿ ಅಂತ ಕೇಳಿದರೆ ಸಾರನಾಥ ಅಂತ. ಸಿಂಪಲ್ ಪ್ರಶ್ನೆ ಕೇಳ್ತಾನೆ. ಸಾರನಾಥ ಯಾವ ರಾಜ್ಯದಲ್ಲಿದೆ ಅಂತ. ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಈ ಸಾಂಚಿ ಸ್ತೂಪನೂ ಸಹ ಬುದ್ಧನಿಗೆ ಸಂಬಂಧಪಟ್ಟಂತಹ ಒಂದು ಸ್ತೂಪ ಆಗಿರ್ತದೆ. ಸೊ ಇದು ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಇದು ನಮಗೆ ಮಧ್ಯಪ್ರದೇಶ. ನೋಡಿ, 2 UP MP. ಓಕೆ, ನೆನ್ಪಿಡ್ಕೋಬೇಕು. ಸಾರನಾಥ ಅಂತ ಬಂದಾಗ ಉತ್ತರ ಪ್ರದೇಶದಲ್ಲಿದೆ, ನೆನ್ಪಿಡ್ಕೋಬೇಕು. ಸಾಂಚಿ ಸ್ತೂಪ ಅಂತ ಬಂದಾಗ ಮಧ್ಯಪ್ರದೇಶದಲ್ಲಿದೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಓಕೆ, ತುಂಬ ಸಿಂಪಲ್. ಮಧ್ಯದಲ್ಲಿ ಒಂದು 0 ಇದೆ ಅಂತ ನೆನ್ಪಿಟ್ಕೊಳ್ಳಿ. ಮಧ್ಯಪ್ರದೇಶ ಅಂತ ಈಸಿಯಾಗಿ ನೆನ್ಪು ಬರುತ್ತೆ. ಇನ್ನು ಮಿಕ್ಕಿದ ಉತ್ತರ ಪ್ರದೇಶ ಅಂತ ನಿಮಗೆ ಗೊತ್ತಾಗ್ಬಿಡ್ಬೇಕು. ಓಕೆ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಇನ್ನು ಈತ ನಮ್ಮ ಬುದ್ಧ ಮರಣ ಹೊಂದಿದಂತಹ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಕುಶಿನಗರ. ಓಕೆ, ಕುಶಿನಗರದಲ್ಲಿ ಈತ ಮರಣವನ್ನು ಹೊಂದ್ತಾ ಬರ್ತಾನೆ. ಸೊ ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಈ ಮರಣ ಹೊಂದಿದಂತಹ ಒಂದು ಸನ್ನಿವೇಶನವನ್ನು ಏನೆಂದು ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಮಹಾಪರಿನಿರ್ವಾಣ ಎಂಬುದು ಈತ ಮರಣ ಹೊಂದಿದಂತಹ ಸ್ಥಳಕ್ಕೆ ಮಹಾಪರಿನಿರ್ವಾಣ ಅಂತ ಕರೀತಾ ಬರ್ತಾರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಕುಶಿನಗರ. ಹಾಗಾದರೆ ನಿಮಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಪ್ರಸ್ತುತ ಕುಶಿನಗರ ಯಾವ ರಾಜ್ಯದಲ್ಲಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ಗೂಗಲ್ ಸರ್ಚ್ ಮಾಡಿ ಬರೆದಿಟ್ಕೊಳ್ಳಿ. ಎಕ್ಸಾಮ್ ದೃಷ್ಟಿಯಿಂದ ಅದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ನಮಗೆ ಇವರು ಯಾವುದೋ ಒಂದು ಈ ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದ ಯಾವುದು? ಸಾರನಾಥ ಇಲ್ಲಿ ಸರಿ ಉತ್ತರ ಆಗಿರ್ತಾರೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ತುಂಬ ಬಾರಿ ರಿಪೀಟ್ ಆಗಿದೆ. ಬುದ್ಧನ ಮೇಲೆ ಏನೆಲ್ಲ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅವೆಲ್ಲನೂ ಸಹ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಬುದ್ಧನಿಗೆ ಯಾವ ನದಿಯ ದಡದ ಮೇಲೆ ಒಂದು ಜ್ಞಾನೋದಯ ಆಯಿತು ಅಂತ ಪ್ರಶ್ನೆ ಕೇಳ್ತಾನೆ. ನೀಲಾಂಜನ. ಓಕೆ, ನೀಲಾಂಜನ ನದಿಯ ದಡದ ಮೇಲೆ ಜ್ಞಾನೋದಯ ಆಗಿರುತ್ತೆ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ, ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಬುದ್ಧನ ಮುಂದಿನ ಅವತಾರ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಬುದ್ಧನ ಮುಂದಿನ ಅವತಾರ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಮೈತ್ರೇಯ. ಓಕೆ, ಬುದ್ಧನ ಮುಂದಿನ ಅವತಾರ ಯಾವುದು ಅಂತ ಕೇಳಿದರೆ ಮೈತ್ರೇಯ ಬುದ್ಧನ ಮುಂದಿನ ಅವತಾರ ಆಗಿರ್ತಾರೆ ಸ್ನೇಹಿತರೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದರೆ. ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೆದಿದ್ದಾರು ಅಂದರೆ ಜೇಮ್ಸ್ ಅರ್ನಾಲ್ಡೋ ಎಂಬನು ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೆದಿರ್ತಾನೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ನೆನ್ಪಿಟ್ಕೋಬೇಕು. ಇನ್ನು ನಮಗೆ ಒಂದು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರನ್ನ ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಬಸವಣ್ಣನವ್ರನ್ನ ಕರೀತಾರೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಓಕೆ, ಇನ್ನು ಏಷ್ಯಾದ ಬೆಳಕು ಅಂತ ಕರೆಯೋದು ಬುದ್ಧನನ್ನಾದರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೆಯೋದು ಬಸವಣ್ಣನವರಾಗಿರ್ತಾರೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ನೆನಪಲ್ಲಿಟ್ಕೋಬೇಕಾಗುತ್ತೆ. ನಂತರ ನಮಗೆ ಇಷ್ಟು ಅಂಶಗಳನ್ನು ನೆನಪಿಟ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಬೌದ್ಧ ಧರ್ಮದ ಬಗ್ಗೆ ಮುಂದೆ ಪ್ರಶ್ನೆಗಳು ಬರ್ತವೆ, ಅಲ್ಲೂ ಸಹ ಎಕ್ಸ್ಟ್ರಾ ಆಡಪ್ ಮಾಡ್ತಾ ಬಟ್ ಇನ್ನೂ ಡಿಫ್ರೆಂಟ್ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಡಿಫಿಕಲ್ಟ್ ಪ್ರಶ್ನೆ ಕೇಳಿದಾಗ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಬಂದಾಗ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಸಾರನಾಥ ಆಗಿರ್ತದೆ. ಓಕೆ, ಈಗ ಸಾಂಚಿ ಸ್ತೂಪ ಮಧ್ಯಪ್ರದೇಶ ಅಂತ ಹೇಳಿದೆ.
ಓಕೆ, ಇಲ್ಲಿದೆ ನೋಡಿ, ಇದೇ ಒಂದು ಸಾಂಚಿ ಸ್ತೂಪ ಆಗಿರ್ತದೆ. ಇದು ಮಧ್ಯಪ್ರದೇಶದಲ್ಲಿ ಕಂಡುಬರೋದು ಸ್ನೇಹಿತರೆ. ಯಾಕೆ ಈ ಫೋಟೋವನ್ನು ಕಳಿಸಿ ನೋಡಿ, ಇಲ್ಲಿ 200 ರೂಪಾಯಿ, ಹೊಸ 200 ರೂಪಾಯಿ ನೋಟಲ್ಲಿ ಯಾವ ಚಿತ್ರ ಇದೆ ಅಂತ ಕೆಲವೊಮ್ಮೆ ಪಿ ಸಿಗಳಲ್ಲಿ ತುಂಬ ಸಿಂಪಲಾಗಿ ಪ್ರಶ್ನೆ ಕೇಳ್ತಾನೆ. ಓಕೆ, ತುಂಬ ಸಿಂಪಲ್ ಪ್ರಶ್ನೆಗಳು ಈ ರೀತಿ ಕೇಳ್ತಾ ಬರ್ತಾನೆ. ಸಾಂಚಿ ಸ್ತೂಪದಲ್ಲಿ ಯಾವ ಒಂದು ನೋಟಿನಲ್ಲಿ ಇದೆ ಅಂತ ಕೇಳ್ತಾನೆ. 200 ರೂಪಾಯಿ ನೋಟಿನಲ್ಲಿ, ಹೊಸ 200 ರೂಪಾಯಿ ನೋಟಿನಲ್ಲಿ ಸಾಂಚಿ ಸ್ತೂಪದ ಚಿತ್ರ ಇದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಹಾಗಾದರೆ ನಮ್ಮ ಒಂದು ಭಾರತದ ನೋಟುಗಳು ಒಟ್ಟು ಎಷ್ಟು ಭಾಷೆಗಳನ್ನು ಒಳಗೊಂಡಿರ್ತವೆ ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ಗೂಗಲ್ ಸರ್ಚ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು 100 ರೂಪಾಯಿ ನೋಟಲ್ಲಿ ಯಾವ ಚಿತ್ರ ಇರುತ್ತೆ, ಮತ್ತು 200 ರೂಪಾಯಿ ನೋಟಲ್ಲಿ ಯಾವ ಚಿತ್ರ ಇತ್ತು, 50 ರೂಪಾಯಿ ನೋಟಲ್ಲಿ, ಹೊಸ 50 ರೂಪಾಯಿ ನೋಟಲ್ಲಿ ಯಾವ ಥರ ಚಿತ್ರ ಇದೆ ಅನ್ನೋದು ಸಹ ನೀವು ಬರೆದಿಟ್ಕೊಳ್ಳಿ. ಕೆಲವೊಮ್ಮೆ KPSC ಗ್ರೂಪ್ ಸಿಗಳಲ್ಲಿ ಹೊಂದಿಸಿ ಬರೀರಿ ಕೇಳ್ತಾ ಬರ್ತಾನೆ. ಪಿ ಸಿಗಳಲ್ಲಿ ಡೈರೆಕ್ಟ್ 200 ರೂಪಾಯಿ ನೋಟಲ್ಲಿ ಯಾವ ಚಿತ್ರ ಇದೆ ಅಂತ ಪ್ರಶ್ನೆ ಕೇಳ್ತಾನೆ. ಸಾಂಚಿ ಸ್ತೂಪ ಆಗಿರ್ತದೆ, ನೆನಪಿಟ್ಕೋಬೇಕು. ಈ ರೀತಿಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಮುಂದಿನ ಪ್ರಶ್ನೆ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು. ಸಂವಿಧಾನ ಹೇಳಿದ್ದೀನಿ ಈಗ ಆಲ್ರೆಡಿ, ಪ್ರತಿದಿನ ಎಲ್ಲ ಸಬ್ಜೆಕ್ಟಲ್ಲೂ ನಾನು ಪ್ರಶ್ನೆ ತಗೊಳ್ತೀನಿ ಅಂತ. ಸೊ ಭಾರತದ ಸಂವಿಧಾನದಲ್ಲಿರುವಂತಹ ಅನುಚ್ಛೇದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ ನೋಡಿ. ದಯವಿಟ್ಟು ಯಾರೆಲ್ಲ ಫ್ರೆಶರ್ಸ್ ನೋಡ್ತಾ ಇದ್ದೀರಾ, ಸೊ ಅಥವಾ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಇರೋರು ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗ್ಗೆ ಪ್ರಶ್ನೆಗಳನ್ನೆಲ್ಲ ಈಸಿ ಇದೆ ಅಂದ್ಕೋಬೇಡಿ. ಇವೆಲ್ಲ PSC ಕೇಳಿರುವಂಥ ಪ್ರಶ್ನೆಗಳು. ನಾನು 1998 ನಾನಿಲ್ಲಿ ಬಿಡಿಸ್ತಾ ಹೋಗ್ತಾ ಇರೋದು. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲನೂ ಸಹ ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದನ್ನು ಬೇಸಿಕ್ಕಿಂದನೂ ಸಹ ಹಿಡಿದು ಅಂಟಿಲ್ 2024ವರೆಗೂ ಏನೆಲ್ಲ ಎಕ್ಸಾಮ್ PSC ಎಕ್ಸಾಮ್ ಆಗಿದೆ, PC ಎಕ್ಸಾಮ್ ಆಗಿದೆ, ಅವುಗಳನ್ನು ಬಿಡಿಸ್ಕೊಳ್ತಾ ಬರ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಹಾಗಾದರೆ ಇಂದಿನ ಪ್ರಶ್ನೆ ಸಂವಿಧಾನದ್ದು, ಭಾರತದ ಸಂವಿಧಾನದಲ್ಲಿರುವಂತಹ ಅನುಚ್ಛೇದಗಳ ಸಂಖ್ಯೆ ನೋಡಿ. ಅನುಚ್ಛೇದ ಅಂದರೂ ಒಂದೇ, ಸಂವಿಧಾನದ ವಿಧಿ ಅಂದರೂ ಒಂದೇ, ಮತ್ತು ಕೆಲವೊಮ್ಮೆ ಆರ್ಟಿಕಲ್ ಅಂತಲೇ ಕೇಳಿಬಿಡ್ತಾನೆ. ಓಕೆ, ಯಾವ ರೀತಿ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ವಿಧಿ ಹಾಗಾಗಿ ಇಂಗ್ಲೀಷಲ್ಲೇ ಓದೋಕ್ಕೆ ಶುರು ಮಾಡಿ ಆರ್ಟಿಕಲ್ ಅಂತ ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ ಆಪ್ಷನ್ಗಳು ಕನ್ನಡದಲ್ಲಿ ಡಿಫ್ರೆಂಟ್ ಆಗಿರ್ತವೆ. ಸೊ ಆಗ ನೀವು ಕೆಲವೊಮ್ಮೆ ಅದು ಅನುಚ್ಛೇದ ಅಂದರೆ ಅನುಸೂಚಿನ, ಅನುಚ್ಛೇದನ ಅಂತ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ನೇಹಿತರೆ. ಓಕೆ, ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ವಿಧಿಗಳಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು 1998 ಕೇಳಿದ್ದು. ಅವಾಗ ಎಷ್ಟಿದ್ವೋ ಗೊತ್ತಿಲ್ಲ, ಬಟ್ ಇವಾಗ ಪ್ರಸ್ತುತ ಎಷ್ಟಿದೆ ಅಂತಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಅವಾಗಿನ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂತಲೂ ಸಹ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ನಮಗೆ ಸಂವಿಧಾನ ಅಂತ ಬಂದಾಗ ಇಲ್ಲಿ ಬೇಸಿಕ್ಕಾಗಿ ನಿಮಗೆ ಹಳೆ ಪ್ರಶ್ನೆಯಲ್ಲಿ ಆಲ್ಮೋಸ್ಟ್ 3ನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಸಂವಿಧಾನ ರಚನಾ ಸಭೆ ಬಗ್ಗೆ. ಸಂವಿಧಾನ ಯಾವಾಗ ಜಾರಿಗೆ ಬಂತು, ಅದಕ್ಕೆ ಕಾರಣಕರ್ತರು ಯಾವುದು ಅಂತ ನಿಮಗೆಲ್ಲನೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಸದ್ಯಕ್ಕೀಗ ಬೇಸಿಕ್ಕಾಗಿ ನೋಡ್ತಾ ಬಂದಾಗ ಸಂವಿಧಾನ ಅಂತ ಬಂದಾಗ ಅವುಗಳ ಒಂದೇ ರೀತಿ ಪುಸ್ತಕದ ರೂಪದಲ್ಲಿ ಅವರು ಬರ್ಕೊಂಡು ಹೋಗಿಲ್ಲ ಸ್ನೇಹಿತರೆ. ಸಂವಿಧಾನ ಅಂತ ಬಂದಾಗ ಅವುಗಳಂತ ಕ್ರಮಬದ್ಧವಾಗಿ ಸಂವಿಧಾನಗಳನ್ನು ಮೊದಲ ಬಾರಿಗೆ ಭಾಗಗಳನ್ನಾಗಿ ವಿಂಗಡಣೆ ಮಾಡಿರ್ತಾರೆ. ಪ್ಲಸ್ ಅದರ ಜೊತೆಗೆ ಭಾಗಗಳಲ್ಲಿ ಮತ್ತೆ ಒಂದು ಅನುಸೂಚಿಗಳನ್ನು ವಿಂಗಡಣೆ ಮಾಡಿರ್ತಾರೆ. ಅನುಸೂಚಿ ಆದಮೇಲೆ ಅವುಗಳಿಗೆ ತಕ್ಕಂತೆ ವಿಧಿಗಳನ್ನು ವಿಂಗಡಣೆ ಮಾಡಿರ್ತಾ ಬಂದಿರ್ತಾರೆ ಸ್ನೇಹಿತರೆ. ಇದು ಸ್ವಲ್ಪ ಉಲ್ಟಾ ಬರದೆ. ಓಕೆ, ಫಸ್ಟು ಬರೋದು ನಮಗೆ ಅನುಸೂಚಿನ ಬರ್ಕೊಳ್ಳಿ. ಅಲ್ಲಿ ಓದಿರ್ತೀರ, ರಿವಿಷನ್ ಥರ ಮಾಡ್ಕೊಳ್ಳಿ. ಅನುಸೂಚಿ ಆಗಿರ್ಬೋದು, ನಂತರ ಎರಡನೇದು ಭಾಗಗಳಾಗಿರ್ಬೋದು, ಪಾರ್ಟ್ಸ್ ಅಂತ ಕರಿತೀವಿ. ಅನುಸೂಚಿನ ಶೆಡ್ಯೂಲ್ ಅಂತ ಕರಿತೀವಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ. ಓಕೆ, ಇನ್ನು ವಿಧಿಗಳಾಗಿರ್ಬೋದು. ಓಕೆ, ಆರ್ಟಿಕಲ್ ಅಂತ ಕರಿತಾ ಬರ್ತೀವಿ. ಸೊ ಅನುಸೂಚಿಗಳು ನಮಗೆ ಇಲ್ಲಿ 2 ಥರ ಪ್ರಶ್ನೆ ಕೇಳ್ತಾನೆ. ಒಂದು ಮೂಲ ಸಂವಿಧಾನ, ಅಂದರೆ ಸಂವಿಧಾನ ಜಾರಿಗೆ ಬಂತಲ್ಲ 1950 ಜನವರಿ 26ರಲ್ಲಿ ನಮಗೆ ಸಂವಿಧಾನ ಜಾರಿಗೆ ಬಂತಲ್ಲ ಸ್ನೇಹಿತರೆ. ಸೊ ಅಲ್ಲಿ ಜಾರಿಗೆ ಬಂದಾಗ ಮತ್ತೆ ಹೇಳಿದ್ದೀನಿ 1949 ಒಂದು ನವೆಂಬರ್ 26 ಅಂತ ಬಂದಾಗ ಅಂಗೀಕಾರ ಆಗಿದ್ದು, ಜಾರಿಗೆ ಬಂದಿದ್ದು, ಅಂಗೀಕಾರ ಆಗಿದ್ದಕ್ಕೂ ಡಿಫ್ರೆನ್ಸ್ ಹಳೆ ಕ್ಲಾಸಲ್ಲಿ ಹೇಳಿದ್ದೀನಿ. ಅದನ್ನು ಮತ್ತೊಮ್ಮೆ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಮೂಲ ಸಂವಿಧಾನ ಅಂತ ಬರೆದಿಟ್ಕೋಬೇಕು. ನಂತರ ಪ್ರಸ್ತುತ ಸಂವಿಧಾನ ಅಂತ ಬರೆದಿಟ್ಕೋಬೇಕು ನೀವು. ಓಕೆ, ಪ್ರಸ್ತುತ ಮತ್ತು ಮೂಲ ಸಂವಿಧಾನದಲ್ಲಿ ಎಷ್ಟೆಷ್ಟು ಅನುಸೂಚಿಗಳಿದ್ವು, ಎಷ್ಟೆಷ್ಟು ಭಾಗಗಳಿದ್ವು ಅಂತ ನಿಮಗೆ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ತುಂಬ ಸುಲಭವಾಗಿ ಆನ್ಸರ್ ಮಾಡ್ತಾ ಬರ್ತಾರೆ. ಫ್ರೆಷರ್ಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಮೂಲ ಸಂವಿಧಾನ ಅಂದರೆ ಸಂವಿಧಾನ ಜಾರಿಗೆ ಬಂದಿತ್ತಲ್ಲ ಆವಾಗ ಇದ್ದಂತಹ ಅನುಸೂಚಿಗಳು ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ. ಕೇವಲ 8 ಇದ್ವು. ಅವಾಗಿದ್ದಂತಹ ಭಾಗಗಳು ಪ್ರಶ್ನೆ ಕೇಳ್ತಾನೆ 22 ಇತ್ತು. ಆಗಿದ್ದಂತಹ ವಿಧಿಗಳು ಎಷ್ಟಿದ್ವು ಮೂಲ ಸಂವಿಧಾನದಲ್ಲಿ ಅಂತ ಕೇಳಿದರೆ 395 ವಿಧಿಗಳನ್ನು ಒಳಗೊಂಡಿತ್ತು ಸ್ನೇಹಿತರೆ. ಯಾಕಂದರೆ ಕಾಲಕ್ಕೆ ತಕ್ಕಂತೆ ಸಂವಿಧಾನಕ್ಕೆ ಒಂದು ತಿದ್ದುಪಡಿಗಳನ್ನು ಮಾಡ್ತಾ, ಒಂದು ಮೆಜಾರಿಟಿ ಮೂಲಕ ಸಂಸತ್ತಿನಲ್ಲಿ ಲೋಕಸಭೆ ರಾಜ್ಯಸಭೆ ಮಾತಾಡಿಕೊಂಡು ಅವುಗಳಿಗೆ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿಗಳನ್ನು ತರ್ತಾ ಚೇಂಜಸನ್ನು ಮಾಡ್ತಾ ಬಂದಿರ್ತಾರೆ. ಅಂಥ ಚೇಂಜಸ್ಗಳಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳಿದೆ ಅಂತ ಪ್ರಶ್ನೆ ಕೇಳ್ತಾನೆ. ನಮಗೆ ಸಂವಿಧಾನದಲ್ಲಿ ಪ್ರಸ್ತುತ 12 ಅನುಸೂಚಿಗಳಿದೆ ಸ್ನೇಹಿತರೆ. ಇನ್ನು ಭಾಗಗಳು ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಪ್ರಸ್ತುತ 25 ಭಾಗಗಳನ್ನು ಒಳಗೊಂಡಿದೆ. ಇನ್ನು ವಿಧಿಗಳು ಪ್ರಸ್ತುತ ಎಷ್ಟಿದೆ ಅಂತ ಕೇಳಿದರೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ 450ಕ್ಕಿಂತ ಹೆಚ್ಚು ವಿಧಿಗಳನ್ನು ಇತ್ತೀಚೆಗೆ ದಿನಗಳಲ್ಲಿ ಕಾಣ್ತಾ ಬರ್ತೀವಿ ಸ್ನೇಹಿತರೆ. ಆರ್ಟಿಕಲ್ಲು ನೆನ್ಪಿಟ್ಕೋಬೇಕು. ಇದೇ ರೀತಿ ಆಪ್ಷನ್ ಕೊಡ್ತಾರೆ 450ಕ್ಕಿಂತ ಹೆಚ್ಚು ಅಂತ. ಓಕೆ, ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಎಕ್ಸಾಮಲ್ಲಿ ಪ್ರಶ್ನೆ ಆಲಿಸ್ಬೇಕು,
ಪ್ರಸ್ತುತ ಎಷ್ಟು ಅನುಸೂಚಿಗಳಿದೆ ಅಂದರೆ 12. ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿ ಇತ್ತಂದರೆ 8. ಸೊ ಇಲ್ಲಿ ಗಮನಿಸಬೇಕಿರೋದು ಮೂಲ ಸಂವಿಧಾನನ ಪ್ರಸ್ತುತ ಸಂವಿಧಾನ ಅಂತ ಪ್ರಶ್ನೆಯಲ್ಲಿ ಗಮನಿಸ್ತಾ ಬರಬೇಕು. ಇಲ್ಲಿ ಕನ್ಫ್ಯೂಷನ್ ಮಾಡ್ತಾನೆ ಫ್ರೆಶರ್ಸು, ಯಾವುದೇ ಕಾರಣಕ್ಕೂ ಗೊಂದಲ ಕೂಡ ಆಗಬಾರ್ದು. ಮೊದಲನೇ ಆಪ್ಷನ್ನೇ 8 ಇದ್ಬಿಡುತ್ತಿಲ್ಲ, ಮೊದಲನೇ ಆಪ್ಷನ್ 12 ಇರುತ್ತೆ. ಯಾವ್ದು ಕೊಟ್ಟಿರ್ತಾನೆ ಆ ಪ್ರಶ್ನೆ ಉಲ್ಟಾನೇ ಮೊದಲನೇ ಆಪ್ಷನ್ ಕೊಟ್ಟಿರ್ತಾನೆ. ಅಲ್ಲೇ ನೀವು ಆಲ್ಮೋಸ್ಟ್ ಎಕ್ಸಾಮ್ ಟೆನ್ಷನಿಂದ ಯಾವುದೇದೋ ಚೂಸ್ ಮಾಡೋದಲ್ಲ, ತುಂಬ ಕೇರ್ಫುಲ್ಲಾಗಿ ಉತ್ತರ ಗೊತ್ತಿದ್ರೂ 2 ಸೆಕೆಂಡ್ 3 ಸೆಕೆಂಡ್ ಯೋಚಿಸಿ ನೀವು ಅದ್ರ ಮೇಲೆ ಟಿಕ್ ಹಾಕೊಳ್ತಾ ಬರಬೇಕು ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಕ್ಸಾಮಲ್ಲಿ ಹೇಳ್ತೀನಿ, ಎಕ್ಸಾಮ್ ಟೈಮಲ್ಲಿ ಯಾವ ರೀತಿ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಂತ. ಓಕೆ, ನಂತರ ಇವು ಮೂರೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಓಕೆ, ಮೂಲ ಸಂವಿಧಾನ ಅಂತ ಬಂದಾಗ ಈ ರೀತಿ, ಪ್ರಸ್ತುತ ಸಂವಿಧಾನ ಅಂತ ಬಂದಾಗ ಇಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಂಡ್ಬಿಟ್ರೆ ಎಕ್ಸಾಮಲ್ಲಿ ನಿಮ್ಗೆ ಯಾವುದು ಭಯ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಹಾಗಾದ್ರೆ ಈಗ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಬರೋಣ, ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ. ಓಕೆ, ಭಾರತ ಸಂವಿಧಾನದಲ್ಲಿರುವಂಥ ಅನುಚ್ಛೇದಗಳ ಸಂಖ್ಯೆ ಎಷ್ಟು? 295 ಅಂತೂ ಅಲ್ಲ, 355 ಅಂತಲ್ಲ, 395 ಕೊಟ್ಟಿದ್ದಾನೆ. ಸೊ ಇಲ್ಲಿ ಮೂಲ ಸಂವಿಧಾನ ಇದೆಯಾ ಅಥವಾ ಪ್ರಸ್ತುತ ಸಂವಿಧಾನ ಆ ಕಾಲದಲ್ಲಿ ಅಂದರೆ 1998ರಲ್ಲಿ ಇಲ್ಲಿ ಮೂಲ ಅಂತ ಕೇಳಿಲ್ಲ, ಸಂವಿಧಾನದಲ್ಲಿ ಎಷ್ಟು ಸಂಖ್ಯೆ ಇದೆ ಅಂತ ಕೇಳಿದರೆ ಅವಾಗಿನ ಟೈಮಲ್ಲಿ 400ಕ್ಕಿಂತ ಹೆಚ್ಚು ಇದ್ವಂತೆ ಅಂತ ಕೊಟ್ಟಿದ್ದಾರೆ. ಸೊ 400ಕ್ಕಿಂತ ಹೆಚ್ಚು ಸರಿ ಉತ್ತರ ಆಗಿರ್ತದೆ. ಇಲ್ಲಿ ಪ್ರಸ್ತುತ ಅಂತ ಕೇಳಿದರೆ ಇವಾಗ ಪ್ರೆಸೆಂಟ್ 450ಕ್ಕಿಂತ ಹೆಚ್ಚು ವಿಧಿಗಳು ಸಂವಿಧಾನದಲ್ಲಿ ಒಳಗೊಂಡಿದೆ ಅನ್ನೋ ಒಂದು ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು, ನೆನಪಲ್ಲಿರಬೇಕಾಗುತ್ತೆ. ಓಕೆ, ನಂತರ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಇವತ್ತಿನ ಒಂದು ಸ್ಟ್ಯಾಟಿಕ್ ಜಿ ಕೇಳಿದೆ. ಪೊಲೀಸ್ ಅಂತ ಬಂದಾಗ ನಮಗೆ ಸ್ಟ್ಯಾಟಿಕ್ ಜಿ ಕೆ ಮೇಲೆ ಒಂದು ಪ್ರಶ್ನೆ ಅಂಕ ಇದ್ದೇ ಇರ್ತದೆ, 1ರಿಂದ 5 ಅಂಕಗಳು ಅಥವಾ ಕೆಲವೊಮ್ಮೆ 10 ಅಂಕಗಳನ್ನು ಸಹ ಕೇಳಿದರೆ ಅಂಥ ಸ್ಟ್ಯಾಟಿಕ್ ಜಿ ಕೆಯಲ್ಲಿ ನಮಗೆ ಕವಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಜಿ ಕೆ ಅಂತ ಬಂದಾಗ ಒಂದು ನೋಬೆಲ್, ಒಂದು ಪ್ರಮುಖ ಪ್ರಶಸ್ತಿಗಳಾಗಿರ್ಬೋದು, ಅನ್ವರ್ಥ ನಾಮಗಳಾಗಿರ್ಬೋದು, ಅವಾರ್ಡ್ಸ್ಗಳಾಗಿರ್ಬೋದು, ನಂತರ ಬೇರೆ ಬೇರೆ ಒಂದು ಪ್ರಪಂಚದಲ್ಲಿ ಮೊದಲವುಗಳ ಬಗ್ಗೆ ಆಗಿರ್ಬೋದು. ಓಕೆ, ಇನ್ನು ಬೇರೆ ಬೇರೆ ರೀತಿ ಪ್ರಶ್ನೆ, ಸ್ಪೋರ್ಟ್ಸ್ ರಿಲೇಟೆಡ್ ಪ್ರಶ್ನೆಗಳು, ಇವೆಲ್ಲ ಜಿ ಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ ಸ್ನೇಹಿತರೆ. ಅಂಥದ್ರಲ್ಲಿ ಕವಿಗಳ ಪರಿಚಯ ಮತ್ತು ಕವಿಗಳ ಕೃತಿಗಳ ಬಗ್ಗೆ ಮತ್ತು ಕವಿಗಳ ಒಂದು ಅನ್ವರ್ಥ ನಾಮದ ಬಗ್ಗೆ ಆಗಿರ್ಬೋದು ಅಥವಾ ಕವಿಗಳ ಬಿರುದುಗಳ ಬಗ್ಗೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಕವಿಗಳು ಜನಿಸಿದಂತಹ ಸ್ಥಳಗಳ ಮೇಲೆ ಪ್ರಶ್ನೆಗಳನ್ನು, ಪ್ರಮುಖ ಕವಿಗಳು ಅದರಲ್ಲೂ. ಓಕೆ, ಅಂಥ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಅಂಥ ಪ್ರಶ್ನೆಗಳಲ್ಲಿ ಇವತ್ತೊಂದು ಸಿವಿಲ್ ಪಿ ಸಿ 2000ನೇ ಇಸ್ವಿಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾವುದು ಅಂತ ನೋಡ್ತಾ ಬರೋಣ ಈಗ. ಸಂತ ಶಿಶುನಾಳ ಶರೀಫರು ಯಾವ ಜಿಲ್ಲೆಯವರು ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಎಕ್ಸಾಮ್ ದೃಷ್ಟಿಯಿಂದ ಈಗಲೂ ಸಹ ಇದು ಎವರ್ಗ್ರೀನ್ ಪ್ರಶ್ನೆನೇ ಆಗಿರ್ತವೆ. ಇಂಥವೆಲ್ಲ ಪದೇ ಪದೇ ಪ್ರತಿಯೊಂದು ಪಿ ಸಿಗೆ ಅಂತೆಲ್ಲ FDA SDA ಮತ್ತು PSI ಎಕ್ಸಾಮ್ಗಳಲ್ಲೂ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಯಾಕಂದರೆ ಒಂದು ಎಕ್ಸಾಮ್ನವರು ಒಂದು ಪ್ರಶ್ನೆ ಪತ್ರಿಕೆ ತೆಗಿತಿದ್ದಾರೆ ಅಂದರೆ ಇವರೆಲ್ಲರಿಗೂ ಸಹ ಗೊತ್ತಿರ್ತಾರೆ ಸ್ನೇಹಿತರೆ. ಹಾಗಾಗಿ ಅವ್ರ ಬಗ್ಗೆ ಒಲವಿತ್ತಂದರೆ ಆರಾಮ್ಸೆ ಈ ಪ್ರಶ್ನೆಯನ್ನು ಚೂಸ್ ಮಾಡ್ತಾರೆ ಮತ್ತು ಬೇರೆ ರೀತಿ ಸಹ ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಓಕೆ, ಇನ್ನು ಸಂತ ಶಿಶುನಾಳ ಶರೀಫರು ಅಂತ ಬಂದಾಗ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಳ್ತಾ ಬರೋಣ. ಓಕೆ, ಇಲ್ಲಿ ಮಾಹಿತಿ ನೋಡ್ತಾ ಬರೋಣ. ಶಿಶುನಾಳ ಶರೀಫರು ಕನ್ನಡ ಜಾನಪದ ಸಾಹಿತ್ಯಕ್ಕೆ ತುಂಬಾ ಕೊಡುಗೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇವರು 1819ನೇ ಶತಮಾನದಲ್ಲಿ 1819 ಹಾವೇರಿ ಜಿಲ್ಲೆಯ ಶಿಶುವಿನ ಆಳ ಅಥವಾ ಶಿಶುನಾಳ ಅಂತ ಕರೀತಾರೆ, ಅಲ್ಲಿ ಜರುಗಿಸಿರ್ತಾರೆ ಸ್ನೇಹಿತರೆ. ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಕಂಡುಬರ್ತದೆ, ನೆನಪಿಟ್ಕೋಬೇಕು. ಓಕೆ, ಇವರು ತತ್ವ ಪದಗಳಿಗೆ ಫೇಮಸ್ ಆಗಿರ್ತಾರೆ. ಇಲ್ಲಿ ನೋಡಿ, ತತ್ವ ಪದಗಳಿಗೆ ಪ್ರಸಿದ್ಧಿ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಶಿಶುನಾಳ ಶರೀಫರು ತತ್ವ ಪದಗಳಿಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಅಂದರೆ KPSC ಗ್ರೂಪ್ ಸಿಗಳಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಜಿ ಕೆ ಥರ ಯಾವತ್ತೂ ಕೇಳಿಲ್ಲ, ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವರು ಎಲ್ಲಿ ಜನಿಸಿದ್ರು, ಎಷ್ಟಲ್ಲಿ ಜನಿಸಿದ್ರು ಅಂತಲೂ ಸಹ ನಿಮಗೆ ಹೇಳಿದ್ದೀನಿ. ಇವರು ಆಲ್ಮೋಸ್ಟು ಹಾವೇರಿ ಜಿಲ್ಲೆಯ ಒಂದು ಶಿಗ್ಗಾವಿ ತಾಲೂಕಿನ ಶಿಶುನಾಳನಲ್ಲಿ ಜನನವನ್ನು ಆಗಿರ್ತಾರೆ ಸ್ನೇಹಿತರೆ. ಇನ್ನು ನಮಗೆ ಧಾರ್ಮಿಕ ಹಿನ್ನೆಲೆ ಅಂತ ಬಂದಾಗ ಇವರ ಒಂದು ಗುರುಗಳು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ತಾರೆ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಗೋವಿಂದ ಭಟ್ ಅಂತ ಬರ್ತಾರೆ. ನಮ್ಮ ಶಿಶುನಾಳ ಶರೀಫ್ ಅವರ ಗುರು ಯಾರು ಅಂತ ಕೇಳ್ತಾರೆ, ಗೋವಿಂದ ಭಟ್ ಅವರಾಗಿರ್ತಾರೆ, ನೆನಪಿಟ್ಕೋಬೇಕಿನ. ಹಿಂದೂ ಮುಸ್ಲಿಂ ಸಾಮರಸ್ಯ ಅಂದರೆ ಇವರು ಆಲ್ಮೋಸ್ಟ್ 2 ಧರ್ಮಗಳು ಒಂದೇ ಅಂತ ಗೌರವಿಸಲ್ಪಟ್ಟಂತಹ ಒಂದು ಮಹಾನ್ ಗಣ್ಯನ್ ವ್ಯಕ್ತಿ ಆಗಿರ್ತಾರೆ ಸ್ನೇಹಿತರೆ, ನೆನಪಿಟ್ಕೋಬೇಕಾಗುತ್ತೆ. ಓಕೆ, ಇನ್ನು ಇವರು ಬರೆದಂತಹ ಪ್ರಮುಖ ಕೃತಿಗಳು ತುಂಬ ಬಾರಿ ಪ್ರಶ್ನೆ ಆಗಿರೋದು. ಕೊಡಗಿನ ಕೋಳಿ ನುಂಗಿತ್ತ ಬರೆದವರು ಯಾರು? ಅಲ್ಲ ಏನಂದ ಮತ್ತು ಗುರು ಗೋವಿಂದ ಅಂತ ಮುಂತಾದ ತತ್ವ ಪದಗಳನ್ನು ಇವರು ಪ್ರಸಿದ್ಧವಾಗಿ ಪಡ್ಕೊಂಡಿರ್ತಾರೆ ಸ್ನೇಹಿತರೆ. ಮೇಯ್ನು ಕೊಡಗಿನ ಕೋಳಿ ನುಂಗಿತ್ತ, ಅಲ್ಲ ಏನಂದ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಇದನ್ನು ಸಹ ನೆನಪಿಟ್ಕೊಂಡಿರಬೇಕು, ಕೇಳುವಂಥ ಚಾನ್ಸಸ್ ಪಿ ಸಿಗಳಲ್ಲಿ ತುಂಬಾ ಇರುತ್ತೆ. ಇನ್ನು ನೀವು KPSCಗೆ ಓದ್ತಾ ಇರೋರು ಸೆಕೆಂಡ್ ಪೇಪರ್ ಕನ್ನಡ ಗ್ರಾಮರಲ್ಲಿ 100% ಏನು ಬೇಕಾದರೂ ಇಷ್ಟರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಓಕೆ, ಇನ್ನು ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳೋದಾದರೆ, ಸೊ ಇಲ್ಲಿದ್ದಾರೆ ನೋಡಿ, ಇವರೇ ಒಂದು ಸಂತ ಶಿಶುನಾಳ ಶರೀಫರಾಗಿರ್ತಾರೆ. ಸೊ ಇಲ್ಲಿ ನಮಗೆ ಇವ್ರ ಬಗ್ಗೆ ತಿಳ್ಕೊಬೇಕು. ಇವ್ರ ಗುರುಗಳು, ಗುರು ಗೋವಿಂದ ಭಟ್ ಅಂತ ಕರಿತಾ ಬರ್ತೀವಿ. ಇವರು ಸಂತ ಶಿಶುನಾಳ ಶರೀಫರಾಗಿರ್ತಾರೆ ಸ್ನೇಹಿತರೆ, ನೆನಪಿಟ್ಕೋಬೇಕಾಗುತ್ತೆ. ಓಕೆ, ಇವರು ಯಾವುದಕ್ಕೆ ಫೇಮಸ್ಸು? ದಾಸರು ಸಹ ಆಗಿರ್ತಾರೆ, ತತ್ವ ಪದಕಾರರು ಸಹ ಆಗಿರ್ತಾರೆ. ಎಷ್ಟನೇ ಶತಮಾನದವರು ಅಂತ ಪ್ರಶ್ನೆ ಕೇಳ್ತಾನೆ. ಈ ಥರ ಪ್ರಶ್ನೆ ಕೇಳ್ಬಿಡ್ತಾನೆ. ಹುಟ್ಟಿದ ದಿನಾಂಕ ಎಲ್ರಿಗೂ ಗೊತ್ತು 1817 ಅಂತ. ಬಟ್ ಎಷ್ಟನೇ ಶತಮಾನ ಅಂತ ಕೇಳಿದರೆ 19ನೇ ಶತಮಾನ ಆಗಿರ್ತಾರೆ ಸ್ನೇಹಿತರೆ. ಓಕೆ, ಈ ಪಾಯಿಂಟ್ ಇಂಪಾರ್ಟೆಂಟ್ ನೋಡಿ. ಈಶ್ವರ ಅಲ್ಲ
ನೀನೇ ಎಲ್ಲ ಅಂತ ಒಂದು ಹೇಳಿಕೆ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಈಶ್ವರ ಅಲ್ಲ, ನೀನೇ ಎಲ್ಲ ಅಂತ ಹೇಳಿದ್ದು ಶಿಶುನಾಳ ಶರೀಫ್ ಅವರು ಆಗಿರ್ತಾರೆ ಸ್ನೇಹಿತರೆ, ನೆನಪಿಟ್ಕೋಬೇಕು. ಈ ಪಾಯಿಂಟು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಪ್ರಶ್ನೆಗೆ ಹೋಗೋಣ. ಸೊ ಈಗ ನಿಮಗೆ ಉತ್ತರ ಗೊತ್ತಾಗ್ಬಿಡುತ್ತೆ. ಇನ್ನು ಸಂತ ಶಿಶುನಾಳ ಶರೀಫ್ ಅವರು ಯಾವ ಜಿಲ್ಲೆಯವರು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಹಾವೇರಿ ಜಿಲ್ಲೆಯವರಾಗಿರ್ತಾರೆ ಸ್ನೇಹಿತರೆ, ನೆನಪಿಟ್ಕೋಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ, ನೆನಪಲ್ಲಿ ಇರಲೇಬೇಕಾಗುತ್ತೆ. ಇನ್ನು ಸಂತ ಶಿಶುನಾಳ ಶರೀಫ್ ಅವರಿಗೆ ಒಂದು ಬಿರುದಿತ್ತು, ಕರ್ನಾಟಕದ ಕಬೀರ ಅಂತ ಯಾರನ್ನು ಕರೀತಾರೆ. ಕರ್ನಾಟಕದ ಕಬೀರ್ ದಾಸ್ ಬಗ್ಗೆ ಎಲ್ಲ ಓದಿರ್ತಿರೋಕ್ಕೆ ಅದು ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಕರ್ನಾಟಕದ ಕಬೀರ ಅಂತ ನಾವು ಕರೆಯೋದನ್ನ ನಾವು ಸಂತ ಶಿಶುನಾಳ ಶರೀಫ್ ಅವ್ರನ್ನ ಕರಿತಾ ಬರ್ತೀವಿ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ. ಇನ್ನು ಹಾವೇರಿ ಅಂತ ಬಂದಾಗ ಎಲ್ರಿಗೂ ನೆನಪು ಬಂದ್ಬಿಡಬೇಕು. ಹಾವೇರಿ ಅಂತ ಬಂದಾಗ ಇಬ್ಬರು ಫೇಮಸ್ ಪರ್ಸನಲ್ಸ್ ಯಾರು, ಕನಕದಾಸರು ಆಗಿರ್ಬೋದು, ಮತ್ತು ಒಂದು 2 ವರ್ಷ 3 ವರ್ಷ ಹಿಂದೆ ಒಬ್ಬರು ಸತ್ತೋಗಿರ್ತಾರೆ, ಫ್ರೀಡಮ್ ಫೈಟರು, ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಅಂತ ಬರ್ತಾರೆ ಸ್ನೇಹಿತರೆ. ಬಳ್ಳಾರಿ ಸಿದ್ದಮ್ಮ ಎಂಬತ್ತರು, ಇವರು ಸಹ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಪ್ರಶ್ನೆ ಆಗಿದೆ ಪಿ ಸಿಲಿ. ಬಳ್ಳಾರಿ ಸಿದ್ದಮ್ಮ ಅವರು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ರು ಅಂತ ಈ ರೀತಿಯ ಆಪ್ಷನ್, ಮೊದಲನೇ ಆಪ್ಷನ್ ಬಳ್ಳಾರಿ ಕೊಟ್ಬಿಡ್ತಾರೆ. ಬಳ್ಳಾರಿ ಸಿದ್ದಮ್ಮ ಅಂತ ಹೇಳ್ಬಿಟ್ಟು ಬಳ್ಳಾರಿ ಅಂತ ಹಾಕಂಗಿಲ್ಲ. ಇವರು ಹಾವೇರಿ ಜಿಲ್ಲೆಯಲ್ಲಿ ಜನಿಸಿದವರು, ಹಾಗಾಗಿ ಈ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತ ನೆನಪಲ್ಲಿ ಇಟ್ಕೊಂಡಿರಬೇಕು. ಇನ್ನು ಕನಕದಾಸರು ಅಂತ ಬಂದಾಗ ಯಾವುದೋ ಒಂದು ಬಾಡ ಗ್ರಾಮ, ಓಕೆ, ಕನಕದಾಸರ ಹುಟ್ಟೂರು ಒಂದು ಬಾಡ ಗ್ರಾಮದಲ್ಲಿ ಜನಿಸಿದವರು ಯಾರು ಅಂತ ಕೇಳ್ತಾರೆ, ಕನಕ ದಾಸರೇ ಆಗಿರ್ತಾರೆ ಸ್ನೇಹಿತರೆ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಬ್ಯಾಡಗಿಯಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಅದನ್ನು ಸಹ ಹಾವೇರಿ ಜಿಲ್ಲೆಯಲ್ಲೇ ಕಂಡುಬರುತ್ತೆ. ಇನ್ನು ತುಂಬಾ ಹೇಳ್ತಾ ಹೋದರೆ 1 hour 2 hour ಹಾವೇರಿ ಬಗ್ಗೆನೇ ಹೇಳ್ತಾ ಬರ್ಬೋದು ಸ್ನೇಹಿತರೆ. ಬಟ್ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಪ್ರಶ್ನೆ ಬಂದಾಗ ಹಾವೇರಿದು ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಮುಂದಿನ ಪ್ರಶ್ನೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಿಮಗೆ ಸಬ್ಜೆಕ್ಟ್ ಜೊತೆ ಇಂದಿನ ಪ್ರಶ್ನೆಗಳಲ್ಲಿ ಒಂದು ಅದು ಮೆಂಟಲ್ ಅಬಿಲಿಟಿ ಟಾಪಿಕನ್ನು ಸಹ ತೊಗೊಳ್ತೀನಿ ಅಂತ ತಿಳಿಸ್ಕೊಡ್ತಾ ಬಂದಿದೆ. ಇದನ್ನು ಸಹ ಅಷ್ಟೇ PSA 1998 ಕಳೆದ 4 ಕ್ಲಾಸಲ್ಲಿ ಒಂದು ಸರಣಿಗಳಾಗಿರ್ಬೋದು, ಬೇರೆ ರೀತಿ ಪ್ರಶ್ನೆಗಳನ್ನು ನಿಮಗೆ ಮತ್ತು ಕ್ಯಾಲೆಂಡರ್ ಬಗ್ಗೆ ಆಗಿರ್ಬೋದು ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೆ. ಇಂದು ನಾವು ಹಸ್ತಲಾಘವದ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಿದರೆ ಅದೇ ಒಂದು ವರ್ಷದಲ್ಲಿ ಅವುಗಳನ್ನ ನೋಡ್ತಾ ಬರೋಣ ಸ್ನೇಹಿತರೆ. ಇದು ತುಂಬ ಸಿಂಪಲ್ ಆಗಿರೋದು, ಎಲ್ರಿಗೂ ಸಹ ಈಸಿಯಾಗಿ ಉತ್ತರ ಇದಕ್ಕೆ ಬಂದ್ಬಿಡುತ್ತೆ. ನಾನು ಆಲ್ರೆಡಿ ಮೆಂಟಲ್ ಅಬಿಲಿಟಿ ಕ್ಲಾಸ್ ಮಾಡಿದ್ದೆ ಒಂದು 4-5 ವೀಡಿಯೋಗಳು. ಅದರಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ 3 ರೀತಿ ಪ್ರಶ್ನೆ ಕೇಳ್ತೇನೆ ಹಸ್ತಲಾಘವದ ಬಗ್ಗೆ. ಆ 3 ರೀತಿ ಕಾನ್ಸೆಪ್ಟನ್ನು ಮನಸ್ಸಿನಿಂದ ಮಾರ್ಗದ ಒಂದು ಮಾನಸಿಕ ಸಾಮರ್ಥ್ಯ ಅಂತ ಕಾನ್ಸೆಪ್ಟ್ ಟೈಟಲ್ ಕೊಟ್ಟಿದ್ದೀನಿ. ದಯವಿಟ್ಟು ಹೊಸ ಅಭ್ಯರ್ಥಿಗಳು ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಮೆಂಟಲ್ ಅಬಿಲಿಟಿ ಕ್ಲಾಸ್ ಸಹ ಮಾಡ್ತಾ ಬರ್ತೀನಿ. ಓಕೆ, ನಂತರ 60 ವಿದ್ಯಾರ್ಥಿಗಳಿರುವಂತಹ ಒಂದು ವಿಧಾಯಕೂಟದಲ್ಲಿ ಪ್ರತಿ ವಿದ್ಯಾರ್ಥಿಯು ಸಹ ಇನ್ನಿತರೊಡನೆ ಹಸ್ತಲಾಘವ ನೀಡಿದರೆ ಒಟ್ಟು ಎಷ್ಟು ಬಾರಿಯಲ್ಲಿ ಹಸ್ತಲಾಘವ ಆಗ್ತವೆ ಅದು. ಓಕೆ, ಶೇಕ್ ಹ್ಯಾಂಡ್ಸ್ ಅಂತ ಕೇಳ್ತಿರೋದು. ಎಷ್ಟು ಜನ ಒಂದು ಹಸ್ತಲಾಘವ ಅಂದರೆ ಶೇಕ್ ಹ್ಯಾಂಡ್ಸ್ ಅಂತ ಕರಿತಾ ಬರ್ತೀವಿ. ಇಲ್ಲಿ ಪ್ರಶ್ನೆ ತುಂಬ ಸಿಂಪಲ್ ಆಗೇ ಇರುತ್ತೆ. 60 ಜನ ವಿದ್ಯಾರ್ಥಿಗಳಿದ್ದಾರಂತೆ, ಅವರು ಒಬ್ರಿಗೊಬ್ರು ಕೈಯನ್ನು ಕುಲುಕಿಸಿದರೆ ಅವರು ಒಟ್ಟು ಎಷ್ಟು ಬಾರಿ ಶೇಕ್ ಹ್ಯಾಂಡ್ಸ್ ಆಗುತ್ತೆ ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಓಕೆ, ತುಂಬ ಸಿಂಪಲಾಗಿ ಹೇಳ್ಕೊಡ್ತಾ ಬರ್ತಿದ್ದೇನೆ, ಜಾಸ್ತಿ ವಿಚಾರನೇ ಅಲ್ಲ. ಇಲ್ಲಿ 60 ವಿದ್ಯಾರ್ಥಿಗಳಿದ್ದಾರಂತೆ. ಎಷ್ಟು ಜನ? 60 ವಿದ್ಯಾರ್ಥಿಗಳಿದ್ದಾರಂತೆ. ನನ್ನ 60 ಅನ್ನೋದನ್ನ ಇಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ, ತುಂಬ ಸಿಂಪಲ್ ಆಗಿರೋಂಥದ್ದು. ನಂತರ 60ರಲ್ಲಿ 1 ಹೋದರೆ ಎಷ್ಟು? ನೀವು ಯಾವುದೇ ವಿದ್ಯಾರ್ಥಿಗಳು ಎಷ್ಟೇ ವಿದ್ಯಾರ್ಥಿಗಳು ಕೊಟ್ಟಲಿ, 60 ಆಗಿರ್ಬೋದು, 50 ಆಗಿರ್ಬೋದು, 100 ಕೊಟ್ಟಿರಲಿ, ಅದನ್ನ -1 ಮಾಡೋ ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ಎಕ್ಸಾಮಲ್ಲಿ ಕಷ್ಟ ಆಗೋಲ್ಲ. ಸೊ 60ರಲ್ಲಿ ನೋಡಿ ಹಸ್ತಲಾಘವ ಅಂತ ಬಂದ ತಕ್ಷಣ -1 ಮಾಡ್ಕೊಳಕ್ಕೆ ಶುರು ಆಗಿಬಿಡಬೇಕು. ಮೈನಸ್ ಅನ್ನೋದು ಇಂಪಾರ್ಟೆಂಟ್. +1 ಮಾಡಿದರೂ ಉತ್ತರ ತಪ್ಪಾಗ್ಬಿಡುತ್ತೆ. ಓಕೆ, 60 ವಿದ್ಯಾರ್ಥಿಗಳಂದ್ರೆ 60 ಜನ ಅಂದರೆ -1 ಅಂದರೆ ಎಷ್ಟಾಗುತ್ತೆ? 60ರಲ್ಲಿ 1 ಹೋದರೆ 59 ಆಗಿರ್ತದೆ ಸ್ನೇಹಿತರೆ. ಸೊ +1 ಮಾಡಬೇಕಾಗುತ್ತೆ. ಓಕೆ, ಅಲ್ಲಿ 2 ಹಾಕೋಬೇಕು. ಇದನ್ನು ನೆನ್ಪಿಟ್ಕೋಬೇಕು. ಈಗ ಎಷ್ಟು ಜನ ಕೈ ಕುಲಿಸ್ತಿರೋದು? ಇಬ್ಬರು ಅಲ್ವಾ? ಈಗ ಒಂದೇ ಸಲ 3 ಜನ ಕೈ ಕುಲ್ಸಕ್ಕೆ ಬರಲ್ಲ, ಇಬ್ಬರು ಅಷ್ಟೇ ಶೇಕ್ ಹ್ಯಾಂಡ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಹಾಗಾದ್ರೆ ಇಲ್ಲಿ 2 ಹಾಕೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇಷ್ಟೇ ನಿಮ್ಮ ಸೂತ್ರ. ಇಷ್ಟು ಗೊತ್ತಿತ್ತಂದರೆ ತುಂಬ ಸುಲಭವಾಗಿ ನೀವು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಉತ್ತರಿಸ್ತಾ ಬರ್ತೀರಾ ಹಸ್ತಲಾಘವಕ್ಕೆ ಸಂಬಂಧಪಟ್ಟಂತೆ. ಇಲ್ಲೂ ಗಮನಿಸ್ಬೇಕು, ಇಂಟು ಮಾಡ್ಕೋಬೇಕು, ಯಾವುದೇ ಥರ ಪ್ಲಸ್ ಆಗಬಾರ್ದು. ಅಂದರೆ ಬೇಸಿಕ್ಕಾಗಿ ಓದ್ತಿರೋರಿಗೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ತುಂಬ ಫ್ರೆಶರ್ಸಿಗೆ ನಮ್ಮ ಟಾರ್ಗೆಟ್ ಆಲ್ಮೋಸ್ಟ್ ಹೇಳ್ತೀನಿ ಪ್ರತಿ ವಿಡಿಯೋದಲ್ಲೂ, ಗ್ರಾಮೀಣ ಮಟ್ಟದ ಅಭ್ಯರ್ಥಿಗಳಿಗೆ 100% ಯೂಸ್ ಆಗಲೇಬೇಕು. ಅವ್ರು ಎಂಥ ಒಂದು ಮೆಂಟಲ್ ಅಬಿಲಿಟಿಲಿ ತೀರಾ ದಡ್ರಿದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಪ್ರತಿಯೊಂದೂ ಎಕ್ಸಾಮಲ್ಲಿ ಏನು ಹೇಳಿರ್ತೀನಿ ಅವೇ ಪ್ರಶ್ನೆಗಳನ್ನ ತೊಗೊಂಡು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಇಲ್ಲಿ ಕ್ಲೀನಾಗಿ ಸಾಲ್ವ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. PCಗೆ ಆಲ್ಮೋಸ್ಟ್ ಅವೇ ಪ್ರಶ್ನೆಗಳು ರಿಪೀಟ್ ಆಗುತ್ತೆ, ಬಟ್ ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಮಾಡ್ತಾ ಬರ್ತಾನೆ. ಇಲ್ಲಿ 60 ಇರೋದನ್ನ ನೆಕ್ಸ್ಟ್ 70, 80, 90 ಕೊಡ್ತಾ ಬರ್ಬೋದು. ಬೇರೆ ಬೇರೆ ಪ್ರಾಬ್ಲಮಲ್ಲಿ ಬೇರೆ ಒಂದು ವ್ಯಾಲ್ಯೂಸ್ಗಳನ್ನು, ಅಂಕಿಗಳನ್ನು ಕೊಡ್ತಾ ಬರ್ತಾರೆ ಅಷ್ಟೇ. ಬಟ್ ಪ್ರಾಬ್ಲಮ್ಸ್ ಅವೇ ರೀತಿ ಇರ್ತವೆ. ಅವನ್ನ ಯಾವ ರೀತಿ ಟ್ರಿಕ್ಕಿಯಾಗಿ ನೀವು ಸಾಲ್ವ್ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಅದ್ರ ಬಗ್ಗೆ ವರಿ ಬೇಕಾಗಿಲ್ಲ. ಆಲ್ರೆಡಿ ಹೇಳಿದ್ದೀನಿ, ಅಬ್ದಿ ಅಕಾಡೆಮಿ ಇರೋವರೆಗೂ PC PSA ಆಗೋದಕ್ಕೆ ನಿಮಗೆ ವರಿನೇ ಬೇಕಿಲ್ಲ. ಅದಕ್ಕೆ ಏನು ಬೇಕು ನಾನು ಮಾಡಿಕೊಡೋ ಜವಾಬ್ದಾರಿ ನಂದಾಗಿರುತ್ತೆ, ಮತ್ತು ತ್ರಿವೇಣಿ ಅವ್ರದ್ದಾಗಿರುತ್ತೆ. ಓಕೆ, ನಂತರ ಇಲ್ಲಿ ಬಂದಾಗ ನಮಗೆ 60 ಅಂತ ಬಂದೆ, ಅದು -1 ಮಾಡ್ಬೇಕಂತ ಹೇಳಿದ್ವಿ, 59 ಹಾಕೋಬೇಕು, ಡಿವೈಡೆಡ್ ಬೈ 2 ಮಾಡಿಬಿಡ್ಬೇಕು. ಪ್ರತಿ ಪ್ರಾಬ್ಲಮ್ಗೆ ಇಷ್ಟೇ
ಓಕೆ, ಅವ್ರು ಕೊಟ್ಟಿರೋದನ್ನ ಬರೆದಿಟ್ಕೊಳ್ಳಿ, ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ, ಕೊಟ್ಟಿರೋದಕ್ಕೆ -1 ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ಡಿವೈಡ್ ಮಾಡ್ತಾ ಬರೋದಾದರೆ 2ಅನ್ನು 60ರಲ್ಲಿ ಭಾಗಿಸಿದರೆ ಎಷ್ಟಾಗುತ್ತೆ? 60ಅನ್ನು 2ರಿಂದ ಭಾಗಿಸಿದರೆ 2 1 2 30 60 ಅಲ್ವಾ? 32 60 ಅಥವಾ 2 30 ಅಂದರೂ 60 ಬರುತ್ತೆ. ಸೊ ಬರೆದಿಟ್ಕೊಳ್ಳಿ, 60 ಪ್ಲಸ್ ಇಂಟು 59 ಬರೆದಿಟ್ಕೊಂಡ್ಬಿಟ್ರೆ ಇದನ್ನು ಇಂಟು ಮಾಡಿಬಿಟ್ರೆ ನಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬೇಸಿಕ್ಕಾಗಿ ಪ್ಲಸ್ ಮಾಡೋದು, ಮೈನಸ್ ಮಾಡೋದು, ಡಿವೈಡೆಡ್ ಮಾಡ್ಬೋದು ಮತ್ತು ನಿಮಗೆ ಭಾಗಾಕಾರ ಮಾಡೋದು, ಇಷ್ಟನ್ನು ಸಹ ಕಂಪಲ್ಸರಿ ಗೊತ್ತಿದ್ರೆ ಮಾತ್ರ ನೀವು ಒಂದು ಮೆಂಟಲ್ ಎಬಿಲಿಟಿ ಟಾಪಿಕನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾ ಬರ್ಬೋದು, ಇಲ್ಲಾಂದರೆ ನಿಮಗೆ ಕಷ್ಟ ಆಗ್ತಾ ಬರ್ತಿದೆ ಸ್ನೇಹಿತರೆ. ಓಕೆ, ಹಾಗಾದರೆ ಈಗ ಇಂಟು ಮಾಡ್ತಾ ಬರೋಣ. 9 0 0 ಆಗಿರುತ್ತೆ, 9 3 ಎಷ್ಟು? 27 ಆಗಿರುತ್ತೆ. ಇನ್ನು 5 0 0 ಆಗಿರುತ್ತೆ, 5 3 ಎಷ್ಟು? 15 ಆಗಿರುತ್ತೆ. ಸೊ ಇದನ್ನು ಕೂಡಿಸ್ತಾ ಬಂದರೆ ಮುಗೀತು. 0 ಮತ್ತು 7 ಆಯಿತು, 5 2 7 ಆಯಿತು ಮತ್ತು 1 ಆಯಿತು. 1770 ಇದಕ್ಕೆ ಸರಿ ಉತ್ತರ. ಎಲ್ಲಿದೆ ನೋಡ್ತಾ ಬರೋಣ. ಹಾಗಾದರೆ ಎರಡನೇ ಆಪ್ಷನ್ ಇದೆ ನೋಡಿ, 1770 ಇದಕ್ಕೆ ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ. ಇಷ್ಟು ಮಾಡ್ಕೊಳ್ತಾ ಹೋದರೆ ಸಾಕಾಗಿರುತ್ತೆ ನೋಡಿ. ಇಷ್ಟೇ ಸಿಂಪಲ್, ಅಷ್ಟಲಾಗೋ ಪ್ರಶ್ನೆ ಕೊಟ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಇದರಲ್ಲಿ ಆಪ್ಷನ್ಗಳನ್ನು ನೋಡ್ಕೊಳ್ತಾ ಉತ್ತರ ಹುಡ್ಕೊಳ್ಬೇಕು, ಅದು ನೀವೇನು ಈಗ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ತ್ರಿವೇಣಿ BM ಯೂಟ್ಯೂಬ್ ಚಾನಲ್ ಅಂತ, ಅದರಲ್ಲೇ ವೀಡಿಯೋಸ್ಗೆ ಹೋಗಿ, ವೀಡಿಯೋಸಲ್ಲಿ ಮೆಂಟಲ್ ಎಬಿಲಿಟಿ ಟಾಪಿಕ್ ಮಾಡಿದ್ದೀನಿ, ಮನಸ್ಸಿನಿಂದ ಮಾನಸಿಕ ಸಾಮರ್ಥ್ಯ ಅಂತ, ಅಲ್ಲಿ ಹಸ್ತಲಾಘವ ಅಂತ ಮೆನ್ಷನ್ ಮಾಡಿದ್ದೀನಿ. ಅಲ್ಲಿ 3 ರೀತಿ ವೆರೈಟಿ ಪ್ರಶ್ನೆಗಳನ್ನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನು ನೋಡಿಬಿಟ್ರೆ ನಿಮಗೆ ಹಸ್ತಲಾಘವದಲ್ಲಿ ಯಾವ ರೀತಿ ಪ್ರಶ್ನೆ ಕೊಟ್ಟರು ಈಸಿಯಾಗಿ ಮಾಡ್ತಾ ಬರ್ತೀರಾ ಸ್ನೇಹಿತರೆ. ಅದಕ್ಕೆ ಹೇಳಿದ್ದು, ಪ್ರತಿಯೊಂದು ದಿನವೂ ನಾವು ಕೊಡೋದನ್ನ ಕ್ಲೀನಾಗಿ ಚಾಚು ತಪ್ಪದಂತೆ ಫಾಲೋ ಮಾಡ್ತಾ ಬನ್ನಿ, ಖಂಡಿತ ನಿಮಗೆ ಎಕ್ಸಾಮಲ್ಲಿ ಸಕ್ಸಸ್ ಸಿಗುತ್ತೆ. ಎಲ್ಲನೂ ಸಹ ಹೇಳ್ಕೊಡ್ತೀನಿ ಸ್ನೇಹಿತರೆ. ಓಕೆ, ನಂತರ ಇಂದಿನ ಒಂದು ಕಂಪ್ಯೂಟರ್ ಸಬ್ಜೆಕ್ಟ್ ಅಂತ ಬಂದಾಗ ನೋಡಿ, ಕಂಪ್ಯೂಟರ್ ಅಂತ ಬಂದಾಗ ಇಂದಿನ ದಿನ ಏನು ಕ್ಲಾಸ್ ಮಾಡಿರ್ತೀನಿ ಅದ್ರ ಬಗ್ಗೆ ಬೇರೆ ರೀತಿ ಪ್ರಶ್ನೆ ಹಾಕಿರ್ತೀನಿ. ಅದಕ್ಕೆ ನೀವೇ ಮನಸ್ಸಲ್ಲಿ ಉತ್ತರಗಳನ್ನು ಹುಡ್ಕೊಳ್ತಾ ಬರಬೇಕು. ಯಾಕಂದರೆ ಮೊನ್ನೆ ಕ್ಲಾಸಲ್ಲಿ ಏನು ಹೇಳಿದ್ದೆ ನಿಮಗೆ, ಸರ್ಚ್ ಎಂಜಿನ್ ಯಾವೆಲ್ಲ ಇದ್ದಾವೆ ಅಂತ ತುಂಬ ಉದಾಹರಣೆ, ಒಂದು 8 ರಿಂದ 10 ಉದಾಹರಣೆಗಳನ್ನು ಕೊಟ್ಟಿದ್ದೆ. ಆ ಸರ್ಚ್ ಎಂಜಿನ್ ಬಗ್ಗೆನೇ ಸಹ ನಾನು ಇಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದೀನಿ ಸ್ನೇಹಿತರೆ. ಓಕೆ, ಇದು ನನ್ನ ಓನ್ ಪ್ರಶ್ನೆ ಆಗಿರುತ್ತೆ. ಬಟ್ ಎಕ್ಸಾಮಲ್ಲಿ ಈ ಪ್ರಶ್ನೆಗಳ ಮೇಲೆ ಡಿಫ್ರೆಂಟಾಗಿ ತುಂಬ ಸುಲಭವಾಗಿ ಪ್ರಶ್ನೆ ಕೇಳ್ತಾ ಬರ್ತಾನೆ. ಬಟ್ ನಾನು ಡಿಫ್ರೆಂಟಾಗಿ ಪ್ರಶ್ನೆಯನ್ನು ಫ್ರೇಮ್ ಮಾಡ್ತಾ ಬರ್ತೀನಿ. ಯಾಕಂದರೆ ನಿಮಗೆ ಕಂಪ್ಯೂಟರು ಆದಷ್ಟು ಪರ್ಫೆಕ್ಟ್ ಆಗ್ತಾ ಬರಬೇಕು. ಈ ಸಬ್ಜೆಕ್ಟು ಸಹ ತುಂಬ PC ಓದ್ತಿರೋರಿಗೆ ಕಷ್ಟ ಆಗಿರುತ್ತೆ. ಹಾಗಾಗಿ ಈ ಟಾಪಿಕನ್ನು ಸಹ ನಿಮಗೆ ಸುಲಭವಾಗಿ ಅರ್ಥ ಮಾಡಿಸ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ಗೆ ಉದಾಹರಣೆ ಆಗಿದೆ? ಸರ್ಚ್ ಎಂಜಿನ್ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಿಮ್ಗೆ ಏನೇ ಒಂದು ಸರ್ಚ್ ಮಾಡಬೇಕಂದ್ರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ತಿರಲ್ಲ, ಅದನ್ನೇ ಸರ್ಚ್ ಎಂಜಿನ್ ಅಂತ ಕರಿತೀವಿ. ಗೂಗಲ್ ಅನ್ನೋದೇ ಒಂದು ಸರ್ಚ್ ಎಂಜಿನ್ಗೆ ಉದಾಹರಣೆ ಆಗಿರ್ತಾರೆ ಸ್ನೇಹಿತರೆ, ನೆನಪಿಟ್ಕೋಬೇಕು. ಹಾಗಾದರೆ ಇಲ್ಲಿ ಯಾವುದು ಸರ್ಚ್ ಇಂಜಿನ್ಗೆ ಉದಾಹರಣೆ ಅಲ್ಲ ಅಂತ ಕೇಳಿದೆ ನೋಡಿ. ಉದಾಹರಣೆ ಅಂತ ಕೇಳಿಬಿಟ್ರೆ ಮೊದಲೇ ಆಪ್ಷನ್ನೇ ಚೂಸ್ ಮಾಡಿಬಿಡ್ತೀರಾ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಉದಾಹರಣೆ ಅಲ್ಲ ಅಂತ ಕೇಳಿದರೆ 3 ಆಪ್ಷನ್ನು ಉದಾಹರಣೆಗಳಾಗಿರ್ತವೆ, ಒಂದು ಯಾವುದೋ ಬೇರೆದು ಕೊಟ್ಟಿರ್ತಾರೆ ಅನ್ನೋದು ಕಾನ್ಸೆಪ್ಟನ್ನು ಮೈಂಡಿಗೆ ಹಾಕೊಂಡ್ಬಿಡ್ಬೇಕು. ಓಕೆ, ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಯಾಹೂ ಆಗಿರ್ಬೋದು, ಮೈಕ್ರೋಸಾಫ್ಟ್ ಬಿಂಗ್ ಆಗಿರ್ಬೋದು, ಬೈಡು ಆಗಿರ್ಬೋದು, ಇವೆಲ್ಲನೂ ಸಹ ನಾವು ಸರ್ಚ್ ಇಂಜಿನ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು ನಿಮಗೆ ಡಯಾಗ್ರಾಮ್ ಸಮೇತ ತಿಳಿಸ್ಕೊಟ್ಟಿದ್ದೆ. ಸೊ ಇಲ್ಲಿದೆ. ಓಕೆ, ಗೂಗಲ್ ಸರ್ಚ್ ಆಗಿರ್ಬೋದು, ಯಾಹೂ ಆಗಿರ್ಬೋದು, ಡಕ್ ಆಗಿರ್ಬೋದು, ಮತ್ತು AOL ಬ್ರೇವ್ ಆಗಿರ್ಬೋದು, Ask.com, Yandex, ಎಕ್ಸೋನಿಯಾ ಆಗಿರ್ಬೋದು, ಬೈಡು ಆಗಿರ್ಬೋದು, ಮತ್ತು ಮೈಕ್ರೋಸಾಫ್ಟ್ ಬಿಂಗ್ ಆಗಿರ್ಬೋದು, ಇವೆಲ್ಲನೂ ಸಹ ಸರ್ಚ್ ಇಂಜಿನ್ಗಳಿಗೆ ಉದಾಹರಣೆಗಳಾಗಿರ್ತವೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು, ನೆನಪಿಟ್ಕೋಬೇಕು. ಇಷ್ಟು ಸಹ ಆಲ್ರೆಡಿ ಓದಿದ್ದೀರಾ. ಇದ್ರ ಮೇಲೆ ಅವತ್ತೊಂದಿನ ಒಂದು ಹಳೆ ಕ್ಲಾಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ರೀತಿ ಪ್ರಶ್ನೆಯನ್ನು ಕೇಳಿದ್ದೆ, ಇವತ್ತೊಂದು ರೀತಿ ಪ್ರಶ್ನೆಯನ್ನು ಕೇಳಿದ್ದೀನಿ. ಅದಕ್ಕೆ ಸರಿ ಉತ್ತರ ನೋಡ್ತಾ ಬರೋಣ. ನೀವೇ ಮನಸ್ಸಲ್ಲಿ ಉತ್ತರಗಳನ್ನು ಹುಡುಕೊಂಡಿರಬೇಕು. ಓಕೆ, ಎಸ್, ಇಲ್ಲಿದೆ ನೋಡೋಣ. ಯಾಹೂ ಆಗಿರ್ಬೋದು, ಆಲ್ರೆಡಿ ಹೇಳಿದ್ದೀನಿ. ಮೈಕ್ರೋಸಾಫ್ಟ್ ಬಿಂಗ್, ಎಸ್ 100% ಬಿಂಗ್ ಅಂತ ಬಂದರೆ ಅದನ್ನು ಸಹ ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ಬೈಡು ಆಗಿರ್ಬೋದು, ಇದು ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ ವರ್ಡ್ ಅಂತ ಕೊಟ್ಟಿದೆ ನೋಡಿ. ಮೈಕ್ರೋಸಾಫ್ಟ್ ಬಿಂಗ್ ಇತ್ತಂದರೆ ಅದೇನು ಒಂದು ಸರ್ಚ್ ಇಂಜಿನ್ಗೆ ಉದಾಹರಣೆ. ಮೈಕ್ರೋಸಾಫ್ಟ್ ವರ್ಡ್ ಅಂದರೆ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮದೊಂದು ಯಾವುದೇ ಒಂದು ಟೆಲಿಗ್ರಾಮ್ ಬೇಕು ಅಂತ ತಿಳ್ಕೊಳ್ಳಿ. ಆ ಟೆಲಿಗ್ರಾಮನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀರಲ್ಲ, ಅದು ಒಂದು ಅಪ್ಲಿಕೇಶನ್ ಆಗಿರುತ್ತೆ ಅಷ್ಟೇ. ಜಸ್ಟ್ ಆ ಒಂದೇ ಒಂದು ಪರ್ಪೋಸಿಗೋಸ್ಕರ, ಒಂದೇ ಒಂದು ಕಾರ್ಯಕ್ಕೋಸ್ಕರ ಇನ್ಸ್ಟಾಲ್ ಮಾಡ್ಕೊತೀವಿ. ಟೆಲಿಗ್ರಾಮಲ್ಲಿ ನೀವು ಎಜುಕೇಷನ್ ಪರ್ಪೋಸ್ ಅಥವಾ ಬೇರೆ ಏನಾದರೂ ಹುಡ್ಕೋದಕ್ಕೋಸ್ಕರ ಟೆಲಿಗ್ರಾಮನ್ನು ಇನ್ಸ್ಟಾಲ್ ಮಾಡ್ಕೊತೀರಲ್ಲ, ಅದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಅದೇ ರೀತಿ ನಿಮಗೆ ಇನ್ನು ಪ್ಲೇಸ್ಟೋರ್ ಎಲ್ಲ ಹೋಗಿ ಅಲ್ಲಿ ಬೇರೆ ಬೇರೆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊತೀರಲ್ಲ, ಬೇರೆ ಬೇರೆ ಅಕಾಡೆಮಿ ಆ್ಯಪ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊತೀರಲ್ಲ, ಅವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆಗಳಾಗಿರ್ತವೆ. ಸೊ ಅದೇ ರೀತಿ ಮೈಕ್ರೋಸಾಫ್ಟ್ ವರ್ಡ್ ಏನು ನಮ್ಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಿರ್ಬೋದು ಅಥವಾ ಒಂದು ಟೈಪಿಂಗ್ ಆಗಿರ್ಬೋದು, ಇವನ್ನೆಲ್ಲ ಮೈಕ್ರೋಸಾಫ್ಟ್ ವರ್ಡನ್ನು ಯೂಸ್ ಮಾಡ್ತೀವಿ, ಅದನ್ನು ಸಹ ಅಪ್ಲಿಕೇಶನ್ ಸಾಫ್ಟ್ವೇರ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆಗಿರ್ಬೋದು, ಅವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆಗಳಾಗಿರ್ತವೆ. ಓಕೆ, ಇನ್ನು ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಬರುತ್ತೆ. ಏನು ಹೇಳಿ, ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಬರುತ್ತೆ. ಇವೆಲ್ಲ ಸಾಫ್ಟ್ವೇರ್ ಅಂದರೆ ಇವೆಲ್ಲ ವಿಂಡೋಸ್ ಅಂತ ಬಂದಾಗ ಆಪರೇಟಿಂಗ್ ಸಿಸ್ಟಮ್, OS ಅಂತ ಹೇಳಿದೆ, ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಗಳಾಗಿರ್ತವೆ. ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಬಂದರೆ ಆಪರೇಟಿಂಗ್ ಸಿಸ್ಟಮ್, ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್,
ಮತ್ತು ಪವರ್ ಪಾಯಿಂಟ್ ಅಂತ ಬಂತಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್, ಮೈಕ್ರೋಸಾಫ್ಟ್ ಬಿಂಗ್ ಅಂತ ಬಂತಂದರೆ ಸರ್ಚ್ ಇಂಜಿನ್ ಆಗಿರುತ್ತೆ. ಮೂರಕ್ಕೂ ಸಹ ಗೊಂದಲ ಮಾಡ್ಕೋಬಾರ್ದು. ನನ್ನ ಅಭ್ಯರ್ಥಿಗಳು 100% ಎಕ್ಸಾಮಲ್ಲಿ ತುಂಬ ಕೇರ್ಫುಲ್ಲಾಗಿ ತುಂಬ ಸುಲಭವಾಗಿ ಉತ್ತರಗಳನ್ನು ಹುಡುಕೊಳ್ತಾ ಬರಬೇಕು ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸರಿ ಉತ್ತರ ಯಾವುದು? ಮೈಕ್ರೋಸಾಫ್ಟ್ ವರ್ಡ್ ಆಗಿರುತ್ತೆ. ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ಓಕೆ, ಇಷ್ಟೇ, ತುಂಬ ಸಿಂಪಲ್. ಓಕೆ, ನಿಮಗೆ 6 ಪ್ರಶ್ನೆಗಳನ್ನು ತೊಗೊಂಡ್ರು ತುಂಬ ಪ್ರಶ್ನೆಗಳನ್ನು ಹೇಳ್ತಾ ಬರ್ತೀನಿ. ಇನ್ನು ಅಪ್ಲೈಡ್ ಸೈನ್ಸಸ್ ಅಂತ ಬಂದಾಗ ಮೇಡಮ್ ಅವರು ಕ್ಲಾಸ್ ಮಾಡ್ತಾರೆ, ತ್ರಿವೇಣಿ ಮೇಡಮ್ ಅವರು. ಸೊ ಅವ್ರು ಆಲ್ಮೋಸ್ಟ್ ಕ್ಲೀನಾಗಿ ಡೆಪ್ತಾಗಿ ಕಾನ್ಸೆಪ್ಟನ್ನು ತಿಳಿಸ್ಬಿಟ್ಟೆ. ಓಕೆ, ಅವ್ರ ಕಾನ್ಸೆಪ್ಟನ್ನು ತಿಳಿಸ್ಬಿಟ್ಟು ನಿಮಗೆ ನೀಟಾಗಿ ಹೇಳ್ಕೊಡ್ತಾ ಬರ್ತಾರೆ. ಅದನ್ನು ಸಹ ಕ್ಯಾರಿ ಓವರ್ ಮಾಡ್ಕೊಳ್ತಾ ಬರಬೇಕು ಪ್ರತಿದಿನ. ಅದನ್ನು ಸಹ ನೋಡ್ತಾ ಬನ್ನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಜನರಲ್ ಸೈನ್ಸ್ ಅಂತ ಬಂದಾಗ, ಅಪ್ಲೈಡ್ ಸೈನ್ಸ್ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರಿಗೆ ಕಾನ್ಸೆಪ್ಟ್ ನೀಟಾಗಿ ಹೇಳಿ ಅಂತ ಹೇಳ್ಬಿಟ್ಟು ಅವರಿಗೆ ಟಾಸ್ಕನ್ನು ಕೊಟ್ಟಿದ್ದೀನಿ. ಸೊ ಅವರು ಸಹ ಇನ್ನು ಮುಂದೆ ಪ್ರತಿದಿನ ಒಂದು ದಿನಕ್ಕೆ ಒಂದು ದಿನ ಅಥವಾ ಡೇ ಬೈ ಡೇ ಒಂದು ಕ್ಲಾಸಸನ್ನು ಮಾಡ್ತಾ ಬರ್ತಾರೆ. ಅದನ್ನು ಸಹ ಯೂಸ್ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ಓಕೆ, ಹಾಗಾದರೆ ದಯವಿಟ್ಟು ನೀವು ಮಾಡಬೇಕಿರೋದು ನಮಗೆ ಇಷ್ಟನ್ನು ಸಹ ನಾವು ನಿಮಗೆ ಏನೇ ಬೇಕಿರೋ ತಿಳಿಸ್ಕೊಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ. ನೀವು ಸಹ ಅದೇ ರೀತಿ ಫಾಲೋ ಮಾಡ್ತೀನಿ ಅಂತ ಭರವಸೆ ಕೊಡಿ. ಅದ್ರ ಜೊತೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಒಂದು ಲಿಂಕ್ ಮೂಲಕ ಜಾಯ್ನ್ ಆಗ್ತಾ ಬನ್ನಿ. ಇಫ್ ಇನ್ ಕೇಸು ನಿಮ್ಮ ಟೆಲಿಗ್ರಾಮ್ ಲಿಂಕ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟು ನೋಡಿ, 8618631540. ಈ ನಂಬರಿಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿ, ಅಥವಾ ಟೆಲಿಗ್ರಾಮಲ್ಲಿ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿ, ಅಥವಾ ಏನಾದ್ರು ಡೌಟ್ ಇತ್ತಂದರೆ ಕಾಲ್ ಮಾಡಿ ತಿಳ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಇನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಕಮೆಂಟ್ ಬಾಕ್ಸ್ ಕೊಟ್ಟಿರೋದೇ ನಮ್ಮ ಎನರ್ಜಿ ಬೂಸ್ಟ್ ಆಗೋದಕ್ಕೋಸ್ಕರ ಸ್ನೇಹಿತರೆ. ನೀವು ಎಷ್ಟು ಚೆನ್ನಾಗಿ ಒಂದು ಕಮೆಂಟನ್ನು ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿ ನಾವು ಇನ್ನೂ ಕ್ಲಾಸಸ್ಸನ್ನು ಸಹ ಮಾಡೋದಕ್ಕೆ ಉತ್ಸಾಹ, ಒಂದು ಧೈರ್ಯವನ್ನು ಕೊಟ್ಟಂತೆ ನೀವು. ಓಕೆ, ಹಾಗೆ ಇಷ್ಟ ಆಗಿದ್ದಲ್ಲಿ ಲೈಕನ್ನು ಸಹ ಮಾಡ್ತಾ ಬನ್ನಿ. ತುಂಬ ಇಷ್ಟ ಆಗಿದ್ದಲ್ಲಿ ಇತರರಿಗೆ ಶೇರ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು KSRP ಪಾರ್ಟ್ 5 ವಿಡಿಯೋನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಸಹ ಶುಭವಾಗಲಿ. ಧನ್ಯವಾದಗಳು.